ಸರ್ ಯಾವಾಗ ಆರಂಭ ಆಯಿತು ಎಸ್ಳೂರು ಕೃಷಿ ಪತ್ತಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ? 1953ನೇ ಇಸ್ವಿಲಿ ಪ್ರಾರಂಭ ಆಯಿತು. 53ರಲ್ಲಿ ಪ್ರಾರಂಭ ಆಯಿತು. ಸರ್ ನೀವು ಎಷ್ಟರಲ್ಲಿ ಈ ಒಂದು ಸಂಘಕ್ಕೆ ಬಂದ್ರಿ? ಅಂದರೆ ಸದಸ್ಯರಾಗಿರ್ಬೋದು ಅಥವಾ ಅಧ್ಯಕ್ಷರಾಗಿ ಯಾವಾಗ ಆಯ್ಕೆ ಆದ್ರಿ? ಕೊಡ್ಬೋದು ಡೀಟೇಲ್ಸ? ಕೊಡ್ಬೋದು ಸರ್. ಎಷ್ಟನೇ ಇಸ್ವಿದು? ನಾನು ಎಂಟ್ರಿ ಆಗಿದ್ದು 1984ನೇ ಇಸ್ವಿಲಿ ಎಂಟ್ರಿ ಆಗಿದೆ. ಸದಸ್ಯರಾಗಿ ಸಕ್ರಿಯರಾಗಿ ಸದಸ್ಯ ಡೈರೆಕ್ಟರ್ ಆದ ನಿರ್ದೇಶಕರಾಗಿ ಆಯ್ಕೆ ಆದೆ. ಒಂದು ಮಿನಿಮಮ್ ಒಂದು 15 ವರ್ಷ ನಿರ್ದೇಶಕರಾಗೇ ಇದ್ದೆ. 15-20 ವರ್ಷ ನಿರ್ದೇಶಕರಾದೆ. ಆಮೇಲೆ ನಂತರ ಅಧ್ಯಕ್ಷರಾದೆ. ನಂತರ 3-4 ಬಾರಿ ಅಧ್ಯಕ್ಷರಾಗಿದ್ದೀನಿ. ಈಗ ಕಂಟಿನ್ಯೂ ಇದ್ದೀನಿ ಈಗ ಇಲ್ಲಿವರೆಗೂ ಕೂಡ. ಸರ್ ಏನಂತಂದ್ರೆ ನೋಡಿ, ಇಲ್ಲಿ ಯಾರೇ ಸಂಘದೊಳಗಡೆ ಬರಲಿ ಅವರಿಗೆ ಒಮ್ಮೆ ಅಧ್ಯಕ್ಷ ಆಗಬೇಕು ಅನ್ನೋ ಆಸೆ ಇರುತ್ತೆ. ಪ್ರತಿಯೊಬ್ಬ ನಿರ್ದೇಶಕ ಆದವನಿಗೂ ಕೂಡ ಅಥವಾ ಸದಸ್ಯನಾದವನಿಗೂ ಕೂಡ ಒಮ್ಮೆ ನಾನು ಈ ಸಂಘದ ಅಧ್ಯಕ್ಷನಾಗಬೇಕು ಅಂತ ಅನ್ನೋ ಕಾರಣಕ್ಕೆ ಚುನಾವಣೆಗೆ ಎದುರಿಸ್ತಾ ಬರ್ತಾರೆ. ಆದರೆ ಆ ಸಂಘದ ಸೇರಿದೆಯಲ್ಲ, ಅದು ಇಲ್ಲಿ ಕೂತು ಯೋಚನೆ ಮಾಡೋದಷ್ಟು ಸುಲಭವಾಗಿರಲ್ಲ. ಏಕೆಂದರೆ ಒಂದು ಕಡೆ ಸಿಬ್ಬಂದಿಗಳನ್ನು ಇದು ಮಾಡಬೇಕು, ಮತ್ತೊಂದು ಕಡೆ ನೀವು ಡೈರೆಕ್ಟರ್ಸ್ನೂ ಕ್ಯಾರಿ ಮಾಡಬೇಕು. ಅದೆಲ್ಲದ್ರ ಜೊತೆಗೆ ಸದಸ್ಯರು ಇರ್ತಾರೆ, ಜೊತೆಗೆ ಹೊರಗಡೆ ಬರ್ತಕ್ಕಂಥ ನಿಮ್ಮ ಏನು ಗ್ರಾಹಕರು ಇರ್ತಾರೆ. ಇವರೆಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ತಗೊಂಡೋಗ್ಬೇಕು. ಏನೇ ಸಮಸ್ಯೆ ಆದರೂ ಕೂಡ ನಿಮ್ಮ ಹತ್ರಕ್ಕೆ ಬರ್ತಕ್ಕಂಥದ್ದು. ಇಲ್ಲಿ ಸಿಬ್ಬಂದಿಗಳೇನ ಪ್ರಾಬ್ಲಮ್ ಆಯ್ತಾ, ಅಧ್ಯಕ್ಷರಿಗೆ ಟಕ್ಕನ್ ಕಾಲ್ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ಸ್ಥಳೀಯರಾಗಿ ಎಲ್ಲರೂ ಪರಿಚಯ ಇರ್ತಾರೆ. ಸೊ ಹಾಗಾಗಿ ನಿಜವಾಗ್ಲೂ ಕಷ್ಟ. ಯಾವ ಥರ ಅದನ್ನು ಕ್ಯಾರಿ ಮಾಡ್ತಿದ್ದೀರಾ ಸರ್? ಇಷ್ಟು ವರ್ಷ ಅಧ್ಯಕ್ಷರು ಅದು ಸಾಮಾನ್ಯ ವಿಚಾರ ಅಲ್ಲ. 3 ಸರಿ ಅಧ್ಯಕ್ಷ ಆಗೋದು ಹೋದರೆ ಸರ್ ಸಾಕಷ್ಟು ಸಮಜಾಯಿಷಿಕೆ ಕೊಟ್ಟಿದ್ದೀನಿ ಅವ್ರಿಗೆ. ಕೆಲವರು ಸರಿ ಒಳ್ಳೆ ರೀತಿಯಲ್ಲೂ ಕೊಟ್ಟಿದ್ದೀನಿ, ಕೆಲವು ಸರಿ ಮಾತಾಡುವಾಗ ಸ್ವಲ್ಪ ಹೊರಟಾಗೂ ಮಾತಾಡಿರೋದುಂಟು, ಇಲ್ಲ ಅಂತಲ್ಲ. ಯಾಕೆಂದ್ರೆ ಅವರು ನಾವು ಹೇಳಿದಾಗ ಕೇಳದಲ್ಲೇ ಇದ್ದಾಗ ಆ ಥರ ಮಾತಾಡಿರೋದು. ನಾವು ಆದಷ್ಟು ಮೃದು ಸ್ವಭಾವದಲ್ಲೇ ಮಾತಾಡಿರೋದು. ಮೃದು ಸ್ವಭಾವ ಬಿಟ್ಟು ಅವರ ರೈತರನ್ನ ಯಾವ ರೀತಿ ಕಾಣಬೇಕು, ಅವ್ರಿಗೆ ಎಷ್ಟು ಬೆಲೆ ಕೊಡಬೇಕು, ಬಂದು ಕೂತ್ಕೊಳ್ಳಿ, ಏನು ನಿಮ್ಮ ಸಮಸ್ಯೆ ಏನು, ಈ ಥರ ಎಲ್ಲ ಕೇಳಿ ಅವ್ರಿಗೆ ಒಳ್ಳೆ ರೀತಿ ಬಗೆಹರಿಸ್ಕೊಟ್ಟಿರೋದೇ ಹೊರತು ಅವ್ರ ಹತ್ರ ಯಾವುದೇ ಆಸೆ ಇಟ್ಕೊಂಡು ಕೆಲಸ ಮಾಡಲಿಲ್ಲ ಈ ದಿನಕ್ಕೂ. ಖಂಡಿತ ಸರ್, ಖಂಡಿತ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದ್ರೆ ಸಹಕಾರ ಸಂಘದ ಬಗ್ಗೆ ಇವರು ತಿಳ್ಕೊಂಡಿರೋಂಥ ಮಾಹಿತಿ. ಅದು ಸರ್ ಇಂಪಾರ್ಟೆಂಟ್ ಆಗ್ತಕ್ಕಂಥ ಎಷ್ಟು ಆಳಕ್ಕೆ ತಿಳ್ಕೊಂಡಿದ್ದಾರೆ ಅಂದ್ರೆ, ಅದು ತಿಳ್ಕೊಂಡಿರೋದ್ರಿಂದ ಇವರು ಇಷ್ಟು ವರ್ಷ ಎಲ್ಲರನ್ನೂ ಇದು ಮಾಡ್ಕೊಂಡು ಅಂದ್ರೆ ಇವರೇ ಅಧ್ಯಕ್ಷ. ರೈತ ಮಾರಿವು ರೈತರಿಗೆ ಗುದ್ಲಿ, ಪಿಕಾಸಿ, ಹಾರೆ, ರೈತರಿಗೆ ಏನು ಅಗತ್ಯವಾದ ನೇಗ್ಲು ಎಲ್ಲ ಮಾಡಿವು ಅಷ್ಟು. ಆಮೇಲೆ ಅದು ಕಾರಣಾಂತರದಿಂದ ಕೆಲವರು ಅಧ್ಯಕ್ಷರಾದಾಗ ಮುಚ್ಚೋಯ್ತು. ಮತ್ತಿದ ಬೆಳವಣಿಗೆ ಮಾಡಬೇಕು ಅಂತ ನಮ್ಮ ಕಾರ್ಯದರ್ಶಿಗಳು ಮುಂದೆ ಹೊಸದಾಗಿ ಆಯ್ಕೆ ಆದಾಗ ಹುರುಪಿನಿಂದ ಮಾಡಿದ್ರು ಕೆಲಸ ಚೆನ್ನಾಗಿ. ಅದು ಏನೋ ಇದು ಅಂತಲ್ಲ, ಕೊರೋನಾ ಟೈಮಲ್ಲಿ ಸ್ವಲ್ಪ ನಮಗೆ ಲಿಂಕ್ ಸಿಕ್ತು. ಕೊರೋನಾ ಟೈಮಲ್ಲಿ ಏನು ಫುಡ್ ತಂದು ಮಾರೋದು, ಈರುಳ್ಳಿ ಬೆಳ್ಳುಳ್ಳಿ ಸರ್ಕಾರದಿಂದ ಕಳಿಸ್ಕೊಟ್ರು. ಅದು ಮಾಡ್ತಾ ಮಾಡ್ತಾ ಮತ್ತೆ ಜೆನ್ಸಿ ವ್ಯಾಪಾರಕ್ಕೆ ಹೊರಟರು. ಒಳ್ಳೆ ಜೆನ್ಸಿ ವ್ಯಾಪಾರನೂ ಆಗ್ತಾಯಿತ್ತು, ಸಾಕಷ್ಟು ಆಗೋದು. ವ್ಯಾಪಾರ ಏನು ಕಡಿಮೆ ಏನೂ ಆಗ್ತಿರಲಿಲ್ಲ. ನಮ್ಮ ಇಡೀ ನೌಕರನ್ನೇ ಸಂಬಳ ಕೊಟ್ಟು ಪ್ರಿಪೇರ್ ಮಾಡೋಷ್ಟು ಕೊಡುವಷ್ಟು ಲಾಭಾಂಶ ಬರ್ತಿತ್ತು. ಇದಕ್ಕಿದ್ದಂಗೆ ಸ್ವಲ್ಪ ಕುಂಟಿತ್ತು. ಮತ್ತೆ ಅಧ್ಯಕ್ಷರು ಬೇರೆ ಬೇರೆಯಾದರೂ ಇಂಟ್ರೆಸ್ಟು ಕಡಿಮೆ, ಕೆಲವ್ರಿಗೆ ಗಮನ ಹರಿಸಲಿಲ್ಲ. ಸಹಕಾರ ಸಂಘ ಅಂದ್ರೆ ಅವ್ರು ಏನು ತಿಳ್ಕೊಬಿಟ್ರು ಅಂದರೆ, ಬರೀ ನಾವು ನಮ್ಮನೆ ನಂದು ಅಂತ ನೋಡ್ಕೊಂಡ್ರೆ ಸಾಕು ಅನ್ನೋ ಲೆಕ್ಕದಲ್ಲಿ ತಿಳ್ಕೊಬಿಟ್ರು. ಸಹಕಾರ ಸಂಘದಲ್ಲಿ ಆ ಥರ ನಡೆಯಲ್ಲ. ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿ ಏನು ನಮ್ಮ ಕಾರ್ಯದರ್ಶಿ ಇರುತ್ತೆ, ಜೊತೆ ಒಡಗೂಡಿ ಅಧ್ಯಕ್ಷರು ಅವರು ಒಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ಒಳ್ಳೇದಾಗುತ್ತೆ. ಕರೆಕ್ಟ್ ಸರ್, 100% ಸರಿಯಾದ. ಒಡನಾಡಿ ಇಲ್ದಲೇ ಇದ್ರೆ ವೇರಿಯೇಷನ್ ನಮ್ಮಲ್ಲಿ ಅಂತರ ಬರೋಕ್ಕೆ ಶುರುವಾದರೆ ಅದು ಸರಿಯಾಗಿ ನಡೆಯಲ್ಲ, ಸಾಕಷ್ಟು ಚೆನ್ನಾಗಿ ನಡೆಯಲ್ಲ ಸಹಕಾರ ಸಂಘದಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆ ಒಂದು ಬುದ್ಧಿ ಹೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಖಂಡಿತ ಸರ್. ಮತ್ತು ರೈತರು ಏನು ಮಾತಾಡ್ತಾರೆ ಅಂತ ಬೇಸರ ಮಾಡ್ಕೋಬಾರ್ದು. ಬೇಸರ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ ನಾವು. ಖಂಡಿತ ಸರ್, ಹೌದು. ರೈತರು ಮಾತಾಡೋಕ್ಕೆ ಇರೋದು, ಅವ್ರಿಗೆ ಮಾತಾಡೋಕ್ಕೂ ವರ್ಷಕ್ಕೊಂದ್ಸರಿ ಕೊಡ್ತೀವಿ ನಾವು ಜನರಲ್ ಬಾಡಿಲಿ, ಮಹಾಸಭೆಯಲ್ಲಿ ಮಾತಾಡಲಿ. ಹೌದು. ಅವ್ರ ಅನಿಸಿಕೆ ಏನಿದೆ ಅವ್ರ ಹೃದಯದಲ್ಲಿ ಅದು ಹೇಳಿ, ಬಾಯಿ ಬಿಚ್ಚಿ ಅವ್ರ ಮನಸ್ಸು ಬಿಚ್ಚಿ ಮಾತಾಡಿದಾಗ ನಮಗೆ ಪ್ರತಿಯೊಂದು ವಿಚಾರನೂ ಅರ್ಥ ಆಗ್ತದೆ. ಖಂಡಿತ ಸರ್, ಕರೆಕ್ಟಾಗಿ ಹೇಳಿದ್ರಿ. ನೋಡಿ, ಸತ್ಯದರ್ಶನ ಆಗುತ್ತೆ ಅಲ್ಲಿ. ಅವ್ರ ಮನಸ್ಸಲ್ಲಿ ಏನೈತೆ ಅಂತ ನನಗೆ ಗೊತ್ತೇ ಇಲ್ಲ. ತಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದೇ ಗೊತ್ತಿಲ್ಲ. ನಾನು ಸುಮ್ಮನೆ ನಿಮ್ಮ ಏನೋ ಒಂದು ಉತ್ತರ ಹೇಳಿ ಕಳಿಸಿದ್ರೆ ಅರ್ಥ ಇಲ್ಲ ಅದರಲ್ಲಿ, ನಿಜವಾಗ್ಲೂ ಅರ್ಥ ಇರಲ್ಲ ಅದರಲ್ಲಿ. ಹಾಗೆ ಖಂಡಿತ ಸರ್.
ಒಂದು ಬ್ಯಾಂಕ್ ಅಭಿವೃದ್ಧಿ ಆಗ್ಬೇಕಾದ್ರೆ ಎಲ್ಲರೂ ಕೂಡ ಅದು ಸಹಕಾರ ಅಂದ್ರೆ ಅಷ್ಟು ಎಲ್ಲರೂ ಒಬ್ರಿಗೊಬ್ರಿಗೆ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ ಸಹಕಾರ ಸಂಘಗಳ ಬೆಳವಣಿಗೆ. ನಮ್ಮ ಸಹಕಾರ ಸಂಘದಲ್ಲಿ ಒಳ್ಳೆ ಇದು ಪಿಗ್ಮಿ ಕಲೆಕ್ಷನ್ ಆಗ್ತಾಯಿತ್ತು, ಆರ್ ಡಿ ಕಲೆಕ್ಷನ್ ಆರ್ ಡಿ ಒಂದು ತಿಂಗಳಿಗೆ 70,000 to 80,000 ರೂಪಾಯಿ ಆರ್ ಡಿ ಆಗುತ್ತೆ ಸರ್. ಮತ್ತು ಪಿಗ್ಮಿನೂ ಅಷ್ಟೇ ಆಗ್ತಿದ್ದು. ನಾವು ಪಿಗ್ಮಿ ಸಾಲನೂ ಏನು ಕಡಿಮೆ, ಪಿಗ್ಮಿ ಕಮಿಷನ್ನು 15,000 ಕೊಡ್ತೀವಿ, ಕಮಿಷನ್ನೇ 16,000-17,000 ಕೊಡ್ತೀವಿ. ಸರ್ ಆಕ್ಚುಲಿ ನೋಡಿ ಇಲ್ಲಿ ಇದೇನು ಒಳ್ಳೆ ನಗರ ಅಲ್ಲ, ದೊಡ್ಡ ನಗರಪ್ಪ, ತುಂಬಾ ಬಿಸ್ನೆಸ್ ಏನಲ್ಲ, ಬಿಸ್ನೆಸ್ ಏನಿಲ್ಲ ಅಷ್ಟು ಅಂದ್ರೆ ಅದು ದೊಡ್ಡ ವಿಚಾರ. ಮತ್ತೆ ನಮ್ಮ ಪಿಗ್ಮಿ ಕಮಿಷನ್ ಏಜೆಂಟ್ ಇದಾರಲ್ಲ, ತುಂಬಾ ಪ್ರಾಂಪ್ಟ್ ಮನುಷ್ಯ. ಪ್ರಾಂಪ್ಟ್ ಅಂದ್ರೆ ₹1 ಆ ಕಡೆ ಈ ಕಡೆ ಆಗಕ್ ಬಿಡಲ್ಲ, ಅದು ಮುಖ್ಯವಾದ ಕೆಲಸ. ಖಂಡಿತ ಸರ್, ಖಂಡಿತ. ಆ ಮನುಷ್ಯನ ನಂಬಿಕೆ ಮೇಲೆ ಜನ ಪಿಗ್ಮಿ ಕಟ್ತಾರೆ ನೋಡಿ. ಅದೊಂದು ನಿಮಗೆ ಆ ಮನುಷ್ಯನಲ್ಲಿ ಅಷ್ಟು ಒಳ್ಳೆ ಹಾರ್ಟ್ ಇದೆ, ಒಳ್ಳೆ ಬುದ್ಧಿವಂತಿಕೆ ಇದೆ. ಒಬ್ರಿಗೆ ಮೋಸ ಮಾಡಬೇಕು, ಒಬ್ರಿಗೆ ಲೆಕ್ಕ ತಿಟ್ಟಬೇಕು, ಆ ಥರದ ವ್ಯವಹಾರವೇ ಇಲ್ಲ. ನೋಡಿ ಇವೆಲ್ಲ ಕಾರಣಗಳು ಒಂದಕ್ಕೊಂದು ಪ್ಲಸ್ ಆಗ್ತಾ ಹೋಗ್ತದೆ. ಆ ಮನುಷ್ಯ ಇರೋ ಹೊತ್ತಿಗೆ ಅವ್ರು ಬಿಟ್ಟರೆ ನಾವು ಪಿಗ್ಮಿ ಕಟ್ಟಕ್ಕಲ್ಲ ಅಂತಾರೆ ಕೆಲವರು. ನೋಡಿ ಅವರ ಬೆಳೆಸ್ಬೇಕು ಅಂತ ನಮ್ಮಲ್ಲಿ ಸದಸ್ಯರೇ ಭಾರಿ, ಡೈರೆಕ್ಟರ್ಗಳೇ, ನಿರ್ದೇಶಕರೇ ಭಾರಿ ಪ್ರಯತ್ನ ಪಟ್ಟರು. ನಾವು ಅದಕ್ಕೆ ಅವಕಾಶ ಕೊಡಲಿಲ್ಲ. ನಾವು ಇರೋವರೆಗೂ ಅವ್ರು ಇರಲಿ, ನಮಗೇನು ಅವರು ಪರ್ಮನೆಂಟ್ ಎಂಪ್ಲಾಯ್ ಅಲ್ಲ, ನಾವು ಅವ್ರಿಗೇನು ಯಾವುದೇ ವೇತನ ಕೊಡಲ್ಲ, ಕಮಿಷನ್, ಓನ್ಲಿ ಕಮಿಷನ್ ಮಾತ್ರ. ಅಂತ ಚೆನ್ನಾಗಿ ಕೆಲಸ ಮಾಡ್ಕೋದು. ನಮ್ಮಲ್ಲಿ ಡಿಪಾಸಿಟು ಚೆನ್ನಾಗಿತ್ತು, ಇತ್ತೀಚೆಗೆ ಸ್ವಲ್ಪ ಡಿಪಾಸಿಟ್ ಕಡಿಮೆ ಆಯಿತು. ಸಹಕಾರ ಸಂಘದಲ್ಲೂ DC ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಲ್ಲೂ ಸಾಲ ಸಾಕಷ್ಟು ಕೊಡ್ತಾ ಇಲ್ಲ ರೈತರಿಗೆ. ಹೌದು, ಸಾಲ ಕೊಡೋದಿಲ್ಲ, ಇತ್ತೀಚೆಗೆ ಪ್ರಮಾಣ ಕಡಿಮೆ ಆಗಿದೆ. ಶಿವರಾಮ್ ಅವರು ಇದ್ದಾಗ ಒಂದು ಚೂರು ಚೆನ್ನಾಗಿ ನಡೀತಾ ಇತ್ತದು ಸಾಲ ವ್ಯವಸ್ಥೆ ಎಲ್ಲ. ಬಟ್ ಇತ್ತೀಚೆಗೆ ನಾನು ತಿಳಿದಾಗೆ ಹಾಸನ ಏನು DCC ಬ್ಯಾಂಕ್ ಇದೆ, ಇಲ್ಲಿಂದ ಆದಷ್ಟು ಯಾಕೆ ಗೊತ್ತಿಲ್ಲ, ಅದು ಆಕ್ಚುಲಿ ಜಾಸ್ತಿ ಆಗ್ತಾ ಹೋಗ್ಬೇಕು, ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಮತ್ತೆ ಡೈರೆಕ್ಟರ್ಗಳಿಗೆ ನಮಗೆ ಸಾಕಷ್ಟು ಸಪೋರ್ಟ್ ಮಾಡ್ತಾರೆ. ಜಿಲ್ಲಾ ನಿರ್ದೇಶಕರಿದ್ದಾರಲ್ಲ, ನಮ್ಮ ಸೊಸೈಟಿಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ, ಮಾಡ್ತಲೂ ಇದ್ದಾರೆ. ಆದರೂ ಅಲ್ಲಿ ನಡೀತಾ ಇಲ್ಲ. ಎಸ್, ಖಂಡಿತ ಸರ್, ಅವ್ರದ್ದೇ ನಡೀತಾ ಇಲ್ಲ. ಹೌದು, ನಡೆದ್ರೆ ಅವ್ರು ಇನ್ನೂ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾರೆ ನಮಗೆ. ಅಲ್ಲ ಬಿಡಿ, ಅದು ಅಪ್ಸರೆ ಕಾರ್ಡ್ ಅಲ್ಲಿ ಬೇರೆ ಏನೋ ಇದೆ, ನಾವು ಮಾತಾಡ್ಲಿಕ್ಕೆ ಆಗಲ್ಲ ಈಗ. ಅದು ಸೊಸೈಟಿ ಇಲ್ಲ ಇರೋದ್ರಿಂದ ಬೇರೆ ನಾವು ಹೊರಗಡೆ ಏನಾದ್ರು ಮಾತಾಡ್ತಾ ಇದ್ದ, ಇಂಟರ್ವ್ಯೂ ಮಾಡ್ತಾ ಇದ್ದಾಗ ಮಾತಾಡ್ಬೋದು ಬೇಕಾದ್ರೆ, ಇಬ್ಬರು ವೈಯಕ್ತಿಕ ಇಂಟರ್ವ್ಯೂ ಮಾಡ್ಬೇಕಾದ್ರೆ. ಅದು ಅಲ್ಲಿ ತುಂಬಾ ಇದೆ ಅದರೊಳಗಡೆ. ಅಲ್ಲಿ ಒಂದು ಕೈ ಇದೆ, ಆ ಕೈಗೆ ಹೋಗಿ ಆ ಕೈಗೆ ಏನು ತೀರ್ಮಾನ ಮಾಡ್ತೋ ಒಂದು ತಗೋಬೇಕಾಗ್ತದೆ, ಅಷ್ಟೇ ಅನಿವಾರ್ಯ ಆಗಿದೆ ಅದು. ಸರ್ ನಂತರ ಇನ್ನೊಂದೇನಂದ್ರೆ, ಜಿಲ್ಲಾ ಬ್ಯಾಂಕಲ್ಲಿ ನಮ್ಮಲ್ಲಿ ಇದ್ದಿದ್ದು ಖಾಲಿ 80-84 ಲಕ್ಷ ಸಾಲ ಇತ್ತು. ಇವತ್ತು 4 ಕೋಟಿ ಚಿಲ್ಲರೆ ತಂದಿದ್ದೀವಿ. 5.5 ಆಗಿದೆ. ಪರವಾಗಿಲ್ಲ ಸರ್, ಒಳ್ಳೆ ಇದಾಗಿದೆ. ಸ್ವಲ್ಪ ಡೆವಲಪ್ಮೆಂಟ್ಸ್ ಆಗಿದೆ ಅಷ್ಟೇ. ನಿರ್ದೇಶಕರು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಭಾಗದ ನಿರ್ದೇಶಕರು ಏನಿದ್ದಾರೆ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಜಗದೀಶ್ ಅವರು ನಮ್ಮ ಸಂಘದ ಮೇಲೆ ಒಂದು ಭಾರಿ ಅಭಿಮಾನ ಇಟ್ಕೊಂಡು ಕೇವಲ 80-85 ಲಕ್ಷ ಇದ್ದಂತ KCC ಬೆಳೆ ಸಾಲವನ್ನ ರೈತರಿಗೆ ಈಗ 5.45 ಲಕ್ಷಕ್ಕೆ ಹೋಗಂಗೆ ಮಾಡಿದ್ದಾರೆ. ಆದಷ್ಟು ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ಹಾಲಿ ನಿರ್ದೇಶಕರು ಏನಿದ್ದಾರೆ ಜಗದೀಶ್ ಅವರು ಭಾರಿ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ಇನ್ನೊಂದು ಏನಂದ್ರೆ 3% ಅಲ್ಲಿ ರೈತರಿಗೆ ಮಧ್ಯಮಾವಧಿ ಹೈನುಗಾರಿಕೆ ಸಾಲ ಅಂತ ಒಂದಿತ್ತು ಸರ್. ಹೌದು, ಅದನ್ನ ಇಂಪ್ಲಿಮೆಂಟೇ ಮಾಡಿರ್ಲಿಲ್ಲ, ನಮ್ಮಲ್ಲೇ ಫಸ್ಟ್ ಮಾಡಿದ್ದು. ಈಗ ತಾಲೂಕಲ್ಲಿ ಈಗ ಒಂದು 39 ಜನಕ್ಕೆ ಹೆಚ್ಚು ಕಮ್ಮಿ 3.40 ಲಕ್ಷದಷ್ಟು ಒಂದು ಹೈನುಗಾರಿಕೆ ಸಾಲ ಇದೆ ಈಗ ನಿಮ್ಮಲ್ಲಿ. ಇದೆ ಸರ್, ಫಸ್ಟ್ ಕೇಳಿದ್ದು ನಾನು, ಯಾಕೆಂದ್ರೆ ಇತ್ತೀಚೆಗೆ ಕರಾವಳಿ ಇದು ಬಹಳ ಉತ್ತಮವಾದ ಸಾಲ ಸರ್. ವರ್ಷಕ್ಕೆ ಬರೀ 3%, ನಿಮಗೆ 15 ವರ್ಷಕ್ಕೆ 45,000 ರೂಪಾಯಿ ವರ್ಷಕ್ಕೆ ಬಡ್ಡಿ ಬರುತ್ತೆ ನೋಡಿ. ರೈತರಿಗೆ ನಿಜವಾಗ್ಲೂ ಉಪಯೋಗ ಆಗ್ತದೆ ಇದು. ಅದರಲ್ಲೂ ಇತ್ತೀಚಿನ ಯುವ ರೈತರಿಗೆ ತುಂಬಾನೇ ಇದಾಗ್ತದೆ, ಮಕ್ಕಳಿಗೆಲ್ಲ. ಈಗ ರೈತರು ಸರ್, ಇದ್ರ ಮಧ್ಯದಲ್ಲಿ ಹೇಳ್ತೀನಿ, ರೈತರು ಸಕಾಲದಲ್ಲಿ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಅದು ಸರಿ, ಅದು ಯಾವ್ದು ತಾಂಡಿರ್ತಾರೋ ಅದೇ ಉದ್ದೇಶಕ್ಕೆ ಮಾಡ್ಕೋಬೇಕು. ಎಲ್ಲ ಕಲ್ವೆಳೆ ಅದು ನಾವೇನ್ ಮಾಡ್ತೀವಿ, ಈಗ ಉದಾಹರಣೆ ಕೊಡ್ತಾ ಮದುವೆಗೆ ಉಪಯೋಗಿಸ್ಕೊಳ್ಳೋದು, ನಾವು ಏನು ಡೆವಲಪ್ಮೆಂಟ್ಸ್ ಬಿಟ್ಟೇ ಬಿಡೋದು, ಮದುವೆಯಿಂದ ನಮ್ಗೇನು ಆದಾಯ ಬರಲ್ಲ. ಖಂಡಿತ ಇಲ್ಲ, ಖಂಡಿತ ಇಲ್ಲ. ಅದ್ರ ಥರ ನಾವು ಮದುವೆ ಮಾಡೋದು ಇದೇ ಥರ ಮಾಡ್ತಾ ಇರೋದೇ ಹೊರತು ರೈತರು ಒಳ್ಳೆ ರೀತಿಗೆ ಉಪಯೋಗಿಸ್ಕೊಂಡ್ರೆ ಒಳ್ಳೆತನದಲ್ಲಿ ನಡೀತದೆ. ಖಂಡಿತ ಸರ್, ಖಂಡಿತ, ನಿಜವಾಗ್ಲು. ಯಾಕೆಂದ್ರೆ ಹೈನುಗಾರಿಕಾ ಸಾಲ ನೀವು ದಕ್ಷಿಣ ಕನ್ನಡಕ್ಕೆ ಹೋಗ್ಬಿಟ್ರೆ ಅದ್ಭುತವಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ದಕ್ಷಿಣ ಕನ್ನಡದಲ್ಲಿ. ಬಟ್ ನಮ್ಮ ಹಾಸನ ಜಿಲ್ಲೆಯಲ್ಲಿ ಆಕ್ಚುಲಿ ಹೈನುಗಾರಿಕೆ ಜಾಸ್ತಿ ಇದೆ. ನಮ್ಮ ಸಕಲೇಶ್ಪುರ ತಾಲೂಕು ಹೊರತುಪಡಿಸಿದ್ರೆ ಜಾಸ್ತಿ ಇದೆ. ಬಟ್ ಯಾವುದೇ ಸೊಸೈಟಿಯಲ್ಲೂ ಹೈನುಗಾರಿಕಾ ಸಾಲವನ್ನು ಕೊಡ್ತಾ ಇಲ್ಲ. ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋಗ್ಬೇಕು ಅವ್ರು ಸಾಲ ತಗೊಳ್ಳಿಕ್ಕೆ. ನಮ್ಮಲ್ಲಿ ಹೈನುಗಾರಿಕೆ ಸಾಲ ಮುಂಚೆನೂ ಕೊಟ್ಟಿದ್ದೆ ಸರ್. ನಾನು ಆಗ ನಿರ್ದೇಶಕರಾಗಿದ್ದೆ.
ಸಾಲ ಕೊಟ್ಟು ಡೈರಿಗೆ ಹಾಲು ಹಾಕಕ್ಕೆ. ಆದರೆ ನಮ್ಮ ಮಲೆನಾಡು ಏರಿಯಾದಲ್ಲಿ ಹಾಲು ಡೆವಲಪ್ಮೆಂಟ್ ಅಷ್ಟೊಂದು ಕಡಿಮೆ ಸರ್, ಹೌದು ಕಡಿಮೆ, ತೀರಾ ಕಡಿಮೆ ಇಲ್ಲಿ ಮಲೆನಾಡು, ತೀರಾ ಕಡಿಮೆ. ತೀರಾ ಯಾಕೆ ಕಡಿಮೆ. ಕಡಿಮೆ ಅಂದರೆ ಈ ವಾತಾವರಣದಲ್ಲಿ ನೊರ್ಜ, ಸೊಳ್ಳೆ ಈ ಥರದ್ದು ಪ್ರಾಣಿ ಅವು ಅಟ್ಯಾಕ್ ಮಾಡ್ತವೆ. ಹೌದು ಅವಕ್ಕೆ ಬ್ಲಡ್ ಕಡಿಮೆ ಆಗ್ತಾ ಬರ್ತದೆ. ಹೌದು. ಆಗ ಹಾಲು ಆಟೋಮೆಟಿಕ್ ಕಡಿಮೆ ಆಗ್ತದೆ. ಹೌದು, ಅಲ್ಲ ವೆದರ್ಗೂ ಕೂಡ ಕಡಿಮೆ ಆಗ್ತದೆ ಇಲ್ಲಿ, ಕೋಲ್ಡ್ ಜಾಸ್ತಿ ವೆದರ್ ಸರಿ ಇರಲ್ಲ, ವೆದರ್ಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ನಮ್ಮ ಕಡೆ ಏನು ಅಂದ್ರೆ ಹೊರಗಡೆ ಮೇವೇ ಜಾಸ್ತಿ, ಆರ್ಟಿಫಿಷಿಯಲ್ ಮೇವೇನು ಹಾಕಲ್ಲ. ಅದು ಸಮಸ್ಯೆ, ಅದು ಸಮಸ್ಯೆ. ಸಾಕಷ್ಟು ಫುಡ್ ಫೀಡ್ ಮಾಡಲ್ಲ ನಾವು. ಫೀಡ್ ಮಾಡಿದ್ರೆ ಬರ್ತದೆ, ಇಲ್ಲ ಅಂತಲ್ಲ. ಹೌದು, ಆದರೆ ಮಾಡಲ್ಲ ಜನ. ಮತ್ತೆ ಲೇಬರ್ ಚಾರ್ಜು ನಮ್ಮಲ್ಲಿ ಜಾಸ್ತಿ. ಹೌದು, ಲೇಬರ್ ಕೊಟ್ಟು ಮಾಡ್ಲಿಕ್ಕೆ ಆಗಲ್ಲ ಬಿಡಿ ಹೌದು. ಆ ಸ್ಥಿತಿಯಲ್ಲಿ. ಹಾಗಾಗಿ ಸ್ವಲ್ಪ ಕುಂಠಿತ ಆಗ್ತಾ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಇದ್ದಿದ್ರಲ್ಲಿ ಡೆವಲಪ್ಮೆಂಟ್ಸ್ ಆಗಿದೆ ಈಗ, ಇದ್ದಿದ್ರಲ್ಲಿ ಉತ್ತಮ. ಪರವಾಗಿಲ್ಲ ಸರ್, ಉತ್ತಮ ಅನ್ನೋಕ್ಕಿಂತ ಆಕ್ಚುಲಿ ಹೈನುಗಾರಿಕಾ ಸಾಲವನ್ನು ಅದು ಬಯಲು ಪ್ರದೇಶದಲ್ಲೇ ಇಲ್ಲ. ನಾನು ಹೇಳ್ತಿರೋದು ಬಯಲು ಪ್ರದೇಶದಲ್ಲೇ ಸೊಸೈಟಿಗಳ ಹೈನುಗಾರಿಕಾ ಸಾಲ ಕೊಡ್ತಿರೋದ್ರೆ ಒಂದು 8 ಸೊಸೈಟಿ ಕೊಡ್ತಾ ಇರ್ಬೋದೇನೋ. ಅನುಬದ್ಧ ಸೊಸೈಟಿ, ಮೊಸಳೆ ಇಂಥ ಒಂದು 10 ಸೊಸೈಟಿಯವರು ಸಾಲ ಕೊಡ್ತಾ ಇದ್ದಾರೆ ಹೈನುಗಾರಿಕೆಗೆ. ಇನ್ನು ಉಳಿದಂತ ನೀವು ಯಾವುದೇ ಸೊಸೈಟಿಗೆ ಕೇಳಿದ್ರು ಸರ್ ಇಲ್ಲ ಸರ್ ಹೈನುಗಾರಿಕಾ ಸಾಲ, ಅದ್ರ ಬಗ್ಗೆ ಐಡಿಯಾಸೇ ಇಲ್ಲ ಅವರಿಗೆ. ಹೈನುಗಾರಿಕೆ ಸಾಲದ ಬಗ್ಗೆ ಐಡಿಯಾಸೇ ಇಲ್ಲ. ಹೇಗೆ ಕೊಡ್ತಿರಪ್ಪ ಸಾಲ ಗೊತ್ತಿಲ್ಲ ಅವ್ರಿಲ್ಲ ಸರ್, ನಾವು ಕೊಡ್ತಾ ಇಲ್ಲ ಹೈನುಗಾರಿಕೆ, ವಿಚಾರ ಬೇಡ ಅಂತ ನಿಲ್ಲಿಸ್ತಾರೆ ಆಕ್ಚುಲಿ ಅದನ್ನ. ಸರ್ ಜೊತೆಗೆ ಇನ್ನೊಂದೇನೋ ನೋಡಿ, ಎಲ್ಲಕ್ಕಿಂತ ಹೆಚ್ಚಾಗಿ ರಾಜಕಾರಣ. ಯಾರೇ ಒಬ್ರು ಗೆದ್ದು ಬರಲಿ, ಒಂದು ರಾಜಕಾರಣ ಇಲ್ಲ, XYZ ಯಾವುದಾದ್ರು ಪಕ್ಷ ಆಗಿರ್ಬೋದು, ಅದು ಬೇಡ ಅಂತ ರಾಜಕಾರಣ ಮಾಡಬೇಡಿ ಅನ್ನೋದು ನಮ್ಮ ಉದ್ದೇಶ ಅಲ್ಲ. ನೀವು ಮಾಡಬೇಡಿ ಸರ್ ರಾಜಕಾರಣವನ್ನು ಬರೀ ಸೊಸೈಟಿಗೆ ಸೀಮಿತ ಆಗಿ ಅನ್ನೋದಲ್ಲ. ಇಲ್ಲೇನಾಗುತ್ತೆ ಅಂತಂದರೆ, ನೀವು ಗೆಲ್ಲಬೇಕಾದ್ರೆ ನಿಮ್ಮ ಹಿಂಬಾಲಕರು ಇರ್ತಾರೆ, ಚುನಾವಣೆ ಮಾಡಲೇಬೇಕು. ಚುನಾವಣೆ ಮಾಡಿದಾಗ ಹಿಂಬಾಲಕರು ಬರ್ತಾರೆ, ಅವರು ಏನೋ ಒಂದು ಆಸೆಯನ್ನು ಇಟ್ಕೊಂಡಿರ್ತಾರೆ. ಇವ್ರು ಗೆದ್ದಂತರ ಸೊಸೈಟಿ ಗೆದ್ದೋಗ ಅಧ್ಯಕ್ಷರಾದ್ರು ಡೈರೆಕ್ಟರ್ ಆದರೆ ನನಗೇನೋ ಒಂದು ಸಹಕಾರ ಸಿಗುತ್ತೆ, ನನಗೆ ಸಾಲ ಸುಲಭವಾಗಿ ಸಿಗುತ್ತೆ. ಸಹಕಾರ ಸಂಘದಲ್ಲಿ ಇನ್ನೇನು ಸಿಕ್ಕಲ್ಲ, ಸಾಲ ಕೊಡಕ್ಕಾಗಲ್ಲ ನಾವು ಬಿಡಿ. ಅಲ್ಲ, ಅದೊಂದೇ ಸಾಲನೇ, ಸಾಲ ಇಂಪಾರ್ಟೆಂಟ್. ಏನೊಂದು ಏನ್ ಹೇಳಕ್ ಬಂದೆ ಅಂದ್ರೆ, ಹಾಗೆ ನಮ್ಮ ಅಧ್ಯಕ್ಷ ಹೇಳಿದಾಗ ಆಗ್ಲೇ ಈಗ ಸಂಘದಲ್ಲಿ ಯಾವ್ದಾದ್ರು ಜಾತಿ ಒಂದು ಇದನ್ನ ನಾವು ಇದು ಮಾಡಿಲ್ಲ ಅಂದಾಗೆ, ಅದೇ ರೀತಿ ಪಕ್ಷದ್ದು ನಾನು ಬಂದು ಒಂದು 6 ವರ್ಷ ಆಯ್ತು, 7 ವರ್ಷ ಪಕ್ಷದ್ದು ಯಾವುದೇ ರೀತಿ ಭೇದ ಭಾವ ನೋಡಿಲ್ಲ ನಾವು. ಯಾವ ಪಕ್ಷ ಈ ಪಕ್ಷ ಅಂತೇಳಿ ಇದು ಮಾಡ್ಕೊಳ್ಳೋದು ಅದಾವುದು ಒಂದು ಇಲ್ಲಿ ಪ್ರವೇಶ ಕೊಟ್ಟಿಲ್ಲ ಸರ್ ನಮ್ಮ ಸಂಘದೊಳಗಡೆ. ಅದ್ಯಾವುದು ನಡೆದಿಲ್ಲ ಇದುವರೆಗೂ ನಾವು ಕಾಣಂಗೆ. ಯಾವುದೇ ರೀತಿ ರಾಜಕೀಯ ವಿಷಯಗಳಾಗ್ಲಿ, ರಾಜಕೀಯ ವಿಷಯ ಚರ್ಚೆ ಮಾಡೋದಾಗ್ಲಿ, ಅದು ಪಕ್ಷದ ವಿಷಯವಾಗ್ಲಿ ಏನು ಯಾವುದೇ ರೀತಿ ನಡೆದಿಲ್ಲ. ಎಲ್ಲರೂ ಒಂದೇ ಅನ್ನೋ ಒಂದು ಒಮ್ಮತದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲ, ಅದು ಸರಿಯಾದ ಕ್ರಮ. ರಾಜಕಾರಣ ಮಾಡಬೇಡಿ ಅಂತಲ್ಲ, ಬಟ್ ಡೋರಿಂದ ಹೊರಗಡೆ ರಾಜಕಾರಣ ಮಾಡಿ. ಡೋರ್ ಒಳಗಡೆ ಬಂದ ತಕ್ಷಣ ಇಂಡಿಪೆಂಡೆಂಟ್, ನಾನು ಇಲ್ಲಿ ಯಾರು ಬಂದ್ರು ನಮ್ಮವರೇ. ಆ ಒಂದು ಇದರಲ್ಲಿ ಸಹಕಾರ ಸಂಘದೊಳಗೆ ರಾಜಕಾರಣವೇ ಅಲ್ಲ. ಖಂಡಿತ ಅಲ್ಲ ಸರ್, ಕರೆಕ್ಟಾಗಿ ಹೇಳಿದ್ರಿ. ನಿಜವಾಗ್ಲೂ ಮಾತ್ರ ಮೊದಲನೇದಾಗಿ ರಾಜಕಾರಣವೇ ಅಲ್ಲ. ಏನಿದ್ರು ಹೊರಗಡೆ ಹೋದಾಗ ಏನಾರು ಮಾತಾಡ್ಕೊಳ್ಳಿ, ಅವರು ಒಳಗಡೆ ಇದ್ದಾಗ ನಾವೆಲ್ಲಾ ಪಕ್ಷದವರು ಒಂದೇ ಅಂತ ಮಾತಾಡ್ಬೇಕು. ನಾವೆಲ್ಲರೂ ರೈತರು ಮಕ್ಕಳು ಅಂತ ಮಾತಾಡ್ಬೇಕೇ ಹೊರತು ರೈತರ ಮಕ್ಕಳನ್ನ ಬಿಟ್ಟು ಮಾತಾಡಿದಾಗ ಸಹಕಾರ ಸಂಘ ಡೆವಲಪ್ಮೆಂಟ್ ಸಾಕದೇ ಇಲ್ಲ, ಸಾಧ್ಯನೇ ಇಲ್ಲ ಸರ್, ಸಾಧ್ಯ ಇಲ್ಲ. ನಮ್ಮ ಹಾಸನಲ್ಲಿ ನಿಜಕ್ಕೂ ಹೇಳ್ತೀನಿ, ಹಾಸನಲ್ಲಿ ಸಹಕಾರ ಸಂಘಗಳು ಕೆಲವು ನಾನು ನಿಮಗೆ ಪಟ್ಟಿ ಕೊಡ್ತೀನಿ, ಎಷ್ಟು ಹಾಸನಲ್ಲಿ ಡೆವಲಪ್ ಆಗಿರ್ತಕ್ಕ ಸಂಘಗಳವೆ ನಿಮ್ಮ ಸಂಘ ಸೇರಿದಾಗಿ. ಕೆಲವು ಸಂಘಗಳು ಒಂದು ಉನ್ನತ ಅಂತ ನಾವು ಕೂತೊಂದು ಮಾತಾಡ್ಬೋದಪ್ಪ ಸಂಘದೊಳಗೆ ಅನ್ನೋ ಇರತಕ್ಕಂಥದ್ದು ಕೆಲವೊಂದು ಸಂಘಗಳು ಬೆರಳೆಣಿಕೆ. ಅದು ಸಕಲೇಶ್ಪುರ ಒಂಚೂರು ಚೆನ್ನಾಗಿದೆ, ಬೇಲೂರು ಚೆನ್ನಾಗಿದೆ. ಹೀಗೆ ಕೆಲವು ಸಂಘಗಳು ಸಹ. ಕಾರಣ ಏನಂದರೆ, ನೀವು ಹೇಳಿದ್ರಲ್ಲ ಈ ರಾಜಕಾರಣವನ್ನು ಸಂಘದೊಳಗಡೆ ತಾಂಬಂದಿದ್ದಾರೆ. ಆ ಕಾರಣಕ್ಕೋಸ್ಕರ ನಮ್ಮ ಬಯಲು ಪ್ರದೇಶದಲ್ಲಿ ನೀವು ಹುಡುಕಬೇಕು. ದುಗ್ಧ, ಮೊಸಳೆ ಇಂಥ ಕೆಲವು ಸಂಘಗಳನ್ನ ಹೊರತುಪಡಿಸಿದ್ರೆ ಇನ್ನೊಂದು ಉಗ್ರೆ ಒಂದು ಚೆನ್ನಾಗಿದೆ ಅಂತ ಒಂದು 8 ಸಂಘ ಸಿಗ್ಬೋದು ನಮಗೆ ಚೆನ್ನಾಗಿರ್ತಕ್ಕಂಥವು ಬಯಲು ಪ್ರದೇಶಕ್ಕೆ ಹೋದ್ರೆ. ಟೋಟಲಿ ಕಡಿಮೆ, ತೀರಾ ಕಡಿಮೆ. ಒಂದು 20% ಟೋಟಲ್ ತಗೊಂಡ್ರೆ 20%. ಸಕಲೇಶ್ಪುರ ಚೆನ್ನಾಗಿದೆ, ಇದ್ರ ಪರವಾಗಿಲ್ಲ. ಒಂದು ಚೂರು ಇದ್ದರಲ್ಲಿ ಬೇರೆ ಎಲ್ಲ ಸಂಘಗಳಿಗೋಸ್ಕರ ಸಕಲೇಶ್ಪುರ ಒಂಚೂರು ಚೆನ್ನಾಗಿದೆ. ನಮ್ಮ ತಾಲೂಕು ಮಾರ್ಕೆಟಿಂಗ್ ಸೊಸೈಟಿ ಚೆನ್ನಾಗಿ TPSMS ಚೆನ್ನಾಗಿದೆ. ಸರ್ ಜೊತೆಗೆ ಇನ್ನೊಂದೇನಂತ ಅಂದ್ರೆ, ನೋಡಿ ನಾವು ನಿಮ್ಮ ಜೊತೆ ಹಿಂಬಾಲಕರು ಬರ್ತಾರೆ, ಅವ್ರಿಗೆ ಸಾಲ ಕೊಡಬೇಡಿ ಅನ್ನೋದಲ್ಲ ನಮ್ಮ ಉದ್ದೇಶ. ಕೊಡಬಾರ್ದಪ್ಪ, ಅವ್ರು ಹಿಂಬಾಲಕ ತಕ್ಷಣ ಸಾಲ ತಗೋಬಾರ್ದು ಅಂತ ರೂಲ್ಸ್ ಇಲ್ಲ. ಆದರೆ ಕೊಟ್ಟಂತ ಸಾಲದ ವಸೂಲಾತಿ ಇಲ್ಲೇನಾಗುತ್ತೆ ಅಂದರೆ, ಇವ್ರು ಏನಾಗ್ತಾರೆ, CEO ಅವ್ರು ಬೈಲ ನೋಡ್ತಾರೆ ಸಾಲ ಕೊಡಬೇಕಾದ್ರೆ. ನೋಡಪ್ಪ, ನನ್ನ ಬೈಲ ಪ್ರಕಾರ ಇಷ್ಟು ದಾಖಲಾತಿ ಬೇಕು ನಿನಗೆ, ಈ ಡಾಕ್ಯುಮೆಂಟ್ ಕೊಟ್ಟರೆ ಸಾಲ ಕೊಡ್ತೀನಿ ಅಂತ. ಬಟ್ ನೀವು ಆಗಂತೇಳಿ ಅವ್ರು ಫೈನಲ್ ಅಲ್ಲ, CEO ಚರ್ ಫೈನಲ್ ಅಲ್ಲ, ಇಲ್ಲಿ ನಿಮ್ಮ ಚರ್ ಫೈನಲ್. ನೀವೇನು ಹೇಳ್ತೀರ ಅದನ್ನ ಅವ್ರು ಕೇಳಬೇಕಾಗುತ್ತೆ, ನಿಮ್ಮ ಡೈರೆಕ್ಟರ್ ಹೇಳಿದ್ದವ್ರು ಕೇಳಬೇಕಾಗತ್ತೆ. ಕೊಡಪ್ಪ, ನಾನು ಇದ್ದೇನೆ, ನನ್ನ ಜವಾಬ್ದಾರಿ ಕೊಡುವವನಿಗೆ ಅಂತ ಸಹಜವಾಗಿ ಹೇಳ್ತಕ್ಕಂಥ ಮಾತದು ಡೈರೆಕ್ಟರ್ಗಳು ನೀವೆಲ್ಲ. ಅಂಥ ಸಂದರ್ಭದಲ್ಲಿ ಸಾಲದ ವಸೂಲಾತಿ ಇರುತ್ತಲ್ಲ ಸರ್, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಅವರೇ ಹೋದ್ರೆ ಅವರಿಗೆ ಈಗ ರಾಜಕಾರಣಿಗಳು ಅಥವಾ ಹಿಂಬಾಲಕರು ಅಂದಾಗ ಅವ್ರು ತೀರಾ ಕಡಿಮೆ ನಮ್ಮ ಅಧಿಕಾರಿಗಳಿಗೆ ಎದುರಿ ಸಾಲವನ್ನು ಕಟ್ಟೋದು. ನೀವೇ ಹೋಗ್ಬೇಕಾಗುತ್ತೆ ಅಥವಾ ನಿಮ್ಮ ಡೈರೆಕ್ಟರ್ ಹೋಗ್ಬೇಕಾಗುತ್ತೆ. ಆ ಸಾಲ ವಸೂಲಾತಿ ಹೇಗಿರುತ್ತೆ ಅವ್ರ ಹತ್ರ, ಅದು ಇಂಪಾರ್ಟೆಂಟ್. ವಸೂಲಾತಿ ಬಗ್ಗೆ ನಾವು ಸಾಕಷ್ಟು ಪ್ರತಿಯೊಬ್ಬರನ್ನು ಅಪ್ರೋಚ್ ಮಾಡ್ತೀವಿ. ಪ್ರತಿಯೊಬ್ಬರನ್ನು ಭೇಟಿ ಮಾಡಿ, ನೋಡಪ್ಪ ನೀನು ಸಾಲ ಕಟ್ಟೋ, ಸಂಘ ಡಿಫಾಲ್ಟ್ ಆಯ್ತೀಯ, ನೀನು ಸದಸ್ಯ ಕಳ್ಕೋಬೇಡ, ನಾಳೆ ಮತ್ತೆ ಸಾಲ ಸಿಕ್ಕಲ್ಲ, ನಿನಗೆ ಒಳ್ಳೇದಾಗಲ್ಲ, ಸಂಘನೂ ಹಾಳಾಗ್ತದೆ, ನೀನು ಬಡ್ಡಿ ಕಟ್ತೀಯ, ಈಗೇನು ಬಡ್ಡಿಲ್ಲದ ಸಾಲ ಕೊಟ್ಟಿರ್ತೀವಿ ನಿನಗೆ,
ಬಡ್ಡಿ 10% ಬಡ್ಡಿ ಹಾಕ್ತೀವಿ, ನೀನು ಸಾಲ ಸಕಾಲ ಕಟ್ತಲೇ ಇದ್ದರೆ ಸರ್ಕಾರದ ಏನು ಬಡ್ಡಿ ಮನ್ನಾ ಇದೆ ಸ್ಕೀಮ್ ಇದೆ ಅದು ಉಪಯೋಗಿಸ್ಕ ಅಂತಂದೆಲ್ಲ ಹೇಳ್ತೀವಿ. ಸಂಘದವ್ರಿಗೂ ಹೇಳ್ತೀವಿ, ರೈತರಿಗೂ ಹೇಳ್ತೀವಿ, ಮತ್ತು ಏನು ಹೈನುಗಾರಿಕೆ ಸಾಲ ಕೊಟ್ಟರೆ ಅವ್ರಿಗೂ ಹೇಳ್ತೀವಿ ಸರ್. ಪ್ರತಿಯೊಬ್ಬರಿಗೂ ಹೇಳ್ಕೊಬರ್ತೀವಿ. ಯಾಕೆ ಫೋನ್ ಮಾಡಿ ಕರ್ಸೋದು, ಬಾಯಲ್ಲಿ ಅದು ಏನಾದ್ರು ನಿನ್ನ ಪ್ರಾಬ್ಲಮ್ ಇದ್ರೆ ಹೇಳು, ಈ ಥರ ಬಗೆಹರಿಸೋಣ. ಅಕಸ್ಮಾತ್ ಕ್ರಾಪ್ ಲೋನಲ್ಲಿ ಏನಾದ್ರು ಹೆಚ್ಚಿಗೆ ಮಾಡಿಕೊಟ್ಟು ನಿನ್ನ ಸಾಲ ಇದು ಹೈನುಗಾರಿಕೆ ಸಾಲ ಕಟ್ಟಿಸ್ಕೊಡ್ತೀನಿ ನಾನು ಬಾ ಅಂತೆಲ್ಲ ಕರಿತೀವಿ. ಒಟ್ಟಾರೆ ಸಾಲವನ್ನು ಮರುಪಾವತಿಗೆ ಸಾಕಷ್ಟು ಉತ್ತೇಜನ ಕೊಡ್ತೀವಿ. ಎಷ್ಟು ಪರ್ಸೆಂಟೇಜ್ ಇದೆ ಸರ್ ಈಗ ಮರು ವಸೂಲಾತಿ? ನಿಮ್ಮದು ಸಾಲದ ವಸೂಲಾತಿ ಪ್ರಮಾಣ ಎಷ್ಟಿದೆ? ಸಾಲ ಹೆಚ್ಚು ಕಡಿಮೆ 100% ಇದೆ. 100% ಇದೆ ಸರ್. ಅದೇ ರೀತಿ ನಮ್ದು ಅದು ಗ್ರೇಟ್ನೆಸ್ ಆಗಿದೆ. ಮತ್ತೆ ಸಂಘದ ಸ್ವಲ್ಪ ಒಂದೊಂದು ಸಂಘ ಕುಂಠಿತವಾಗಿದೆ. SHಗಳಿಗೆ ಏನೊಂದು ಸಾಲದ ಸೌಲಭ್ಯ ಕೊಟ್ಟಿದ್ದೇವೆ, ಜಿಲ್ಲಾ ಬ್ಯಾಂಕಿಂದ ಪಡ್ಕೊಂಡು ಬಂದು ಕೊಟ್ಟಿದ್ದೇವೆ ಗುಂಪುಗಳಿಗೆ, ಸ್ವಸಹಾಯ ಗುಂಪುಗಳಿಗೆ. ಅವ್ರದಲ್ಲಿ ಸ್ವಲ್ಪ ಈಗ ಪುರುಷರ ಸಂಘಗಳಿಗೆ ಏನ್ ನೀಡಿದ್ದೇವೆ ಅವರು ಏನ್ ಕೊಟ್ಟಿದ್ದಾರೆ, ಅವ್ರು ಸ್ವಲ್ಪ ಡೌನ್ ಆಗಿದ್ದಾರೆ ಕಟ್ಟಲಿಕ್ಕೆ. ಮಹಿಳಾ ಸಂಘಗಳು ಉತ್ತಮವಾಗಿ ಪಾವತಿ ಮಾಡಿ ಅವರು ಬಡ್ಡಿ ಸಹಾಯಧನ ವಾಪಸ್ಸು ಪಡಿತಾ ಇದ್ದಾರೆ. ಏನ್ ಬಡ್ಡಿ ಸಹಾಯಧನ ಸರ್ಕಾರದಿಂದ ವಾಪಸ್ ಬರುತ್ತೆ ಅದನ್ನ ಅವರಿಗೆ ತಲುಪಿಸಂತ ಕೆಲಸನೂ ಮಾಡಿದ್ದೇವೆ. ಪುರುಷರ ಸಂಘ ಒಂದು 3-4 ಸಂಘಗಳು ಮಾತ್ರ ಆ ಥರ ಇರೋದು, ಸ್ವಸಹಾಯ ಸಂಘಗಳು ಪುರುಷರು. ಬಾಕಿವೆಲ್ಲ ಚೆನ್ನಾಗಿ ಅವು ಕೂಡ ಚೆನ್ನಾಗಿ ನಡೀತಾ ಇದ್ದಾರೆ. ಅವರು ಬಡ್ಡಿ ವಾಪಸ್ ಕೊಟ್ಟಿದ್ದೇವೆ. ಅದರಲ್ಲಿ 2 ಸಂಘ ನೀಟಾಗಿ ಕಟ್ಟಿ ನೀಟಾಗಿ ಪಾವತಿ ಮಾಡಿ ಅವರು ಕೂಡ ಬಡ್ಡಿ ವಾಪಸ್ ಕೊಟ್ಟಿರ್ತಾರೆ. ಈಗ ಸರ್ಕಾರದಿಂದ ಅದೊಂದು ವ್ಯವಸ್ಥೆ ಚೆನ್ನಾಗಿದೆ. ಏನ್ ಬಡ್ಡಿ ಪಾವತಿ ಮಾಡಿರ್ತಾರೆ ಅದರಲ್ಲಿ 8% ಬಡ್ಡಿ ವಾಪಸ್ ಸಿಗುತ್ತೆ ಅವರಿಗೆ. ನಿಜವಾಗ್ಲೂ ಸರ್ 0.8% ವಾಪಸ್ ಸಿಗುತ್ತೆ. ಅದನ್ನ ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ. ಕೆಲವೊಂದು ಸಂಘಗಳು ಅದಕ್ಕೆ ಮೇಲೆ ವಿಪರೀತ ಬಡ್ಡಿ ಮಾಡ್ಕೊಂಡು ಅದನ್ನ ಕಟ್ಬಿಟ್ಟು ಕೈ ತೊಳ್ಕೊತಿದ್ದಾರೆ, ಅಂದ್ರೆ ಅವರಿಗೆ ಲಾಸ್. ಹೌದು. ಅಲ್ಲ ಏನಂತಂದ್ರೆ ಇಂಥ ಇದನ್ನ ಸರ್ಕಾರ ಕೊಟ್ಟಾಗ ಅದು ಸರಿಯಾಗಿ ಉಪಯೋಗಿಸ್ಕೋಬೇಕು. ಯಾಕೆ ಸಾಲ ತಗೊಳ್ಳೋದಷ್ಟೇ ಅಲ್ಲ, ವಾಪಸ್ ಕೂಡ ಕಟ್ಟಬೇಕು. ನಾನು ಹೇಳೋದಂದ್ರೆ ಒಂದು 10 ರಾಷ್ಟ್ರೀಕೃತ ಬ್ಯಾಂಕ್ ಲಾಸ್ ಆದ್ರೂ ಕೂಡ ಏನಾಗಲ್ಲ, ಬಟ್ ಒಂದು ಸಹಕಾರಿ ಸಂಘ ಲಾಸ್ ಆಗಬಾರ್ದು. ಏಕೆಂದರೆ ಅತ್ಯಂತ ಕಟ್ಟ ಕಡೆಯ ಮನುಷ್ಯನನ್ನು ರೀಚ್ ಆಗ್ತಕ್ಕಂಥದ್ದು ಅಂದರೆ ನಿಮ್ಮ ಸಹಕಾರಿ ಸಂಘಗಳು. ಸರ್ ಇಲ್ಲಿ ಏನಾಗ್ತದೆ ಅಂತಂದರೆ ನೋಡಿ, ನೀವು ಆಗಲೇ ಹೇಳಿದಾಗೆ ಸಾಲವನ್ನು ಸರಿಯಾಗಿ ಉಪಯೋಗಿಸ್ಬೇಕು. ಕೆಲವು ವೇಳೆ ಏನಾಗುತ್ತೆ, ಈ ಮದುವೆ ಇದ್ದಾಗ ಏನೋ ಪ್ರಾಬ್ಲಮ್ ಇರುತ್ತೆ, ಅಂಥ ಸಂದರ್ಭದಲ್ಲೂ ಕೂಡ ಮೊದಲು ಅವ್ರು ಬಂದು ಕಾಣದೆ ನಿಮ್ಮನ್ನು ಮನೆ ಹತ್ರಕ್ಕಾದ್ರೂ ಹುಡುಕೆ ಬರ್ತಾರೆ, ಇಂಥದ್ದಿದೆ ನನಗೊಂಚೂರು ಸಾಲ ವ್ಯವಸ್ಥೆ ಮಾಡ್ಕೊಡಿ ಅಂತ. ಈ ಸಾಲ ನೀವು ಹೇಗೆ ನೋಡಿ, ಮದುವೆ 10ನೇ ತಾರೀಕು ಇಟ್ಕೊಂಡಿರ್ತಾನೆ ಅವನು, ಅವ್ನಿಗೊಂದು ಈಗ ಸಾಲ ಬೇಕು, ಯಾವುದೋ ಒಂದು ವಿಚಾರ ಏನೋ ಒಂದು ಸಾಲವನ್ನು ನಿಮ್ಮ ಥರ ತಗೊಳ್ಳಿಕ್ಕೆ ಬರ್ತಾನೆ, ಅವ್ನಿಗೆ ಇನ್ ಟೈಮಿಗೆ ಸಾಲವನ್ನು ಕೊಡಬೇಕಾಗ್ತದೆ. ಹಾಗಾಗಿ ಈ ಬೇರೆ ಬ್ಯಾಂಕ್ಗಳನ್ನ ಅಂತಿದಾಗ ಏನಾಗುತ್ತೆ, ಕೆಲವು ಕಡೆ ಸಾಲ ಸಮಿತಿ ಅಂತ ಒಂದು ಸಮಿತಿಯನ್ನು ಮಾಡಿರ್ತಾರೆ, ಅಲ್ಲಿ ಅರ್ಜಿಯನ್ನು ಅವರು ಒಂದು ವಾರಕ್ಕೋ ಏನೋ ಮೀಟಿಂಗ್ ಮಾಡಿಬಿಟ್ಟು ಮಂಜೂರು ಮಾಡ್ತಾರೆ ಸಾಲವನ್ನು. ಬಟ್ ನಿಮ್ಮಲ್ಲಿ ಹೇಗೆ ಆ ಒಂದು ಸಾಲ? ಮಂತ್ಲಿ ಮೀಟಿಂಗ್ ಏನು ಕರಿತೀವಿ, ಆ ಮಂತ್ಲಿ ಮೀಟಿಂಗಲ್ಲಿ ಅಪ್ಲಿಕೇಶನ್ ಇಡ್ತೀವಿ ಎಲ್ಲ ಸದಸ್ಯರು ಇರುವಾಗ. ನಮ್ಮ ಏನು ಕಮಿಟಿ ಇರುತ್ತೆ, ಆಡಳಿತ ಕಮಿಟಿ, ಅದಕ್ಕೆ ಇಟ್ಟು ಅಲ್ಲಿ ಅನುಮೋದನೆ ತಗೊಂಡೇ ನಾವು ಸಾಲ ಕೊಡೋದು. ಪ್ರತಿ ಸಾಲನೂ ಅದೇ ರೀತಿ ಕೊಡೋದು. ಪಿಗ್ಮಿ ಸಾಲ ಕೊಡೋದಾದ್ರೂ ಅದೇ ರೀತಿ, ಸ್ವಸಹಾಯ ಸಂಘಕ್ಕೆ ಸಾಲ ಕೊಡೋದಾದ್ರೂ ಅದೇ ರೀತಿ. ಎಲ್ಲ ನಿರ್ದೇಶಕರಿಗೂ ಗೊತ್ತಿರಬೇಕು ಸಾಲ ಕೊಟ್ಟಿರೋದು. ಇಲ್ಲದೇ ಇದ್ರೆ ಯಾರೋ ಅಧ್ಯಕ್ಷರೊಬ್ಬರೇ ಸಾಲ ಕೊಟ್ಕೊಂಡು ಗೊತ್ತಿಲ್ದಂಗೆ ಮಾಡ್ಕೊಂಡು ಹೋಗೋದು ಅದು ಸರಿಯಾದ ಒಂದು ವ್ಯವಸ್ಥೆ ಅಲ್ಲ. ಹೌದು 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 ಹೌದು. ಎಲ್ಲ ನಿರ್ದೇಶಕರಿಗೆ ಗೊತ್ತಿದ್ರೆ ನಿನ್ನಿದ್ದಾಗ ಹೇಳಿಲ್ಲಪ್ಪ ಮೀಟಿಂಗಲ್ಲಿ ಅಂತ ನಾವು ಮಾತಾಡ್ಬೋದು. ಹೌದು, ನೀನು ಅವನು ಕೇಳು, ನಿನಗೆ ಅವ್ನು ಬೇಕಾದನು, ಏನೋ ಸಹಕಾರ ಸಂಘಕ್ಕೆ ದುಡ್ಡು ಮರುಪಾವತಿ ಮಾಡೋಕ್ಕೆ ಹೇಳು ಅಂತ ಹೇಳ್ತೀವಿ. ಆ ಥರ ಯಾರು ಡೈರೆಕ್ಟರ್ಗಳು ಆಯಿತು ಕೊಡಿ ನಾನು ಕಟ್ಟಿಸ್ತೀನಿ ಅಂದರೆ ಅವ್ರ ಜವಾಬ್ದಾರಿ ಅವ್ರಿಗೆ ವಹಿಸ್ತೀವಿ. ಅದು ನೋಡಿ, ಇದು ಒಂದು ಒಳ್ಳೆ ವಿಚಾರ. ಇದೇ ಬೇಕಾಗಿರ್ತಕ್ಕಂಥದ್ದು, ಸಾಲ ಕೊಡಬೇಡಿ ಅನ್ನೋದಲ್ಲ, ಇದು ಬೇಕಾಗಿರ್ತಕ್ಕಂಥದ್ದು. ನೀನು ಕೊಡಿಸ್ತೇ ಅವತ್ತು ನೋಡಿ, ಒಂದು ದುಡ್ಡು ಕಟ್ಟಿಲ್ಲ ಕಟ್ಸುಂತೀವಿ, ನಿನ್ನಿಂದ ಕೊಟ್ಟವಪ್ಪ ನೀನೇ ಗ್ಯಾರಂಟಿ ಸಾಲಕ್ಕೆ. ಒಂದು ಒಳ್ಳೆ ವಿಚಾರ ಸರ್, ನಿಜವಾಗ್ಲೂ ಒಂದು ಒಳ್ಳೆ ವಿಷಯವನ್ನ ಇಟ್ಕೊಂಡಿದ್ದೀರ. ಸೊ ಹಾಗಾಗಿ ನಿಮ್ಮಲ್ಲಿ ಸಾಲ ವಸೂಲಾತಿ ಚೆನ್ನಾಗಿದೆ, ವಸೂಲಾತಿಗೆ ಏನು ತೊಂದರೆ ಇಲ್ಲ ಸರ್. ಇನ್ನೊಂದೇನಂದ್ರೆ, ಹಾಗೆ ನಾವು ಅಧ್ಯಕ್ಷರು ನಾವು ಹೇಳಿದ ನಾವು ಸಹಕಾರ ಸಂಘ ಬಗ್ಗೆ ತಿಳ್ಕೊಂಡಿರೋದ್ರಿಂದ ಕೆಲವೊಬ್ರು ಬಂದು ರೈತರು ರೆಕಾರ್ಡ್ ಕೊಟ್ಬಿಡ್ತಾರೆ ಡೈರೆಕ್ಟ್ ನಮಗೆ, ತಗೊಳಪ್ಪ 4 ಎಕರೆ ಇದೆ ನಂಗೆ ಲೋನ್ ಮಾಡಿಸ್ಕೊಡು ಅಂತೇಳಿ ಕೊಟ್ಬಿಟ್ಟು ಇದು ಮಾಡ್ತಾರೆ. ನಾವು ಹೌದು ತಗೊಳ್ಬೇಕು ತಗೊಳ್ತೀವಿ. ಬಟ್ ಆದ್ರೆ ನಮ್ಮ ಅಧ್ಯಕ್ಷರು ಅವರಿಗೆ ರೆಕಾರ್ಡ್ ಕೊಟ್ಟ ತಕ್ಷಣ ಹೇಳೋದು, ನೀವು ಈಗ ರೆಕಾರ್ಡ್ ಬಂದು ಕೊಟ್ಟು ಒಂದು ವಾರ ಬಿಟ್ಕೊ ಒಂದು ಸಾಲ ಆಯ್ತಾ, ತಿಂಗಳು ಬಿಟ್ಕೊ ಒಂದು ಸಾಲ ಆಯ್ತಾ ಅಂತ ಕೇಳಬೇಡಿ. ನಮ್ಮ ಬ್ಯಾಂಕಿಂದ ಯಾವಾಗ ಸಾಲ ಬಿಡುಗಡೆ ಆಗುತ್ತೆ ಆಗಲೇ ನಿಮಗೆ ಸಾಲ ಸಿಗೋದು. 1 ವರ್ಷನೂ ಆಗ್ಬೋದು, 2 ವರ್ಷನೂ ಆಗ್ಬೋದು. ಅದಕ್ಕೆ ನೀವು ರೆಕಾರ್ಡ್ ಕೊಟ್ಟಿದ್ದೀನಿ ಸೆಕ್ರೆಟರಿ ಕೈಲಿ ಕೊಡಲಿಲ್ಲ ಅಂತ ಮಾತಾಡೋಂಗಿಲ್ಲ. ನೀನು ಕಾಯಂಗಿದ್ರೆ ನಾವು ನಿಮಗೆ ಸಾಲ ತಂದು ಕೊಡೋಕ್ಕೆ ರೆಡಿ ಇದ್ದೀವಿ. ಇಲ್ಲ ಅಂದರೆ ನೀವು ಬೇರೆ ಕಡೆ ಅರ್ಜೆಂಟ್ ಇದ್ರೆ ತುರ್ತಿದ್ರೆ ನೀವು ದಯವಿಟ್ಟು ಬೇರೆ ಕಡೆ ನೀವು ವ್ಯವಸ್ಥೆ ಮಾಡ್ಕೊಳ್ಳೋ ಅಂತ ನೋಡ್ಕೊಳ್ಳಿ. ಒಂದು ಹೇಳೋದ್ರಿಂದ ನಮ್ಮ ಅಧ್ಯಕ್ಷರು ನಮಗೆ ಎಲ್ಲಿ ಸಿಕ್ಕಿದ್ರು ಆಯ್ತಾ, ನಮ್ದು ಸಾಲ ಸಿಗ್ತಾ ಸ್ವಲ್ಪ ಕಮ್ಮಿ ಆಗಿದೆ. ಹೇಗೆ ಅಂದರೆ ಬೇರೆ ಕಡೆ ನಮ್ಮ ಕೊಲೀಗ್ ಜೊತೆ ನಾವೆಲ್ಲ ಹೋದಾಗ ಅಕ್ಕಪಕ್ಕ ಸೆಕ್ರೆಟರಿಗಳ ಜೊತೆ ಎಲ್ರಿ ನಂದು ಆಗ್ಲಿಲ್ವನ್ರಿ ಕೊಡಕ್ಕಿಲ್ವನ್ರಿ ಅಂತ ಅವ್ರನ್ನ ಕೇಳ್ತಾ ಇರ್ತಾರೆ. ಬಟ್ ಇಲ್ಲ, ಇದಕ್ಕೊಂದು ಅವಕಾಶ ಮಾಡ್ಕೊಟ್ಟಿಲ್ಲ.
ಯಾರು ಹೆಚ್ಚುವರಿ ಕೇಳಿದ್ರು ಮಾಡ್ಕೊಡ್ತೀವಿ ಆಗ ಈಗ ಅಂತ ಹೇಳಲ್ಲ. Timings ನಾವೇ ಕಾಲ್ ಮಾಡ್ತೀವಿ, ನಾವು ಸಾಲ ಕೊಡ್ತೀವಿ ಅಂತೇಳಿ ಅದ್ರ ಮೇಲೆ ಅವಲಿಂದವಾಗಿ ನೀವು ಸುಮ್ಮನೆ ಸಾಲ ಮಾಡ್ಕೊಳಕ್ ಹೋಗ್ಬೇಡಿ ಹೊರಗಡೆ. ನಾವು ಕೊಟ್ಟ ಮೇಲೆ ಕೊಟ್ಟಂಗೆ ನಮಗೆ ಅಲ್ಲಿಂದ ಬಂದ್ಮೇಲೆ ನಾವು ನಿಮಗೆ ಕೊಡೋದು ಅಂತೆಲ್ಲ ಹೇಳಿ ವಿವರವಾಗಿ ಹೇಳೋದ್ರಿಂದ ಅದೊಂದು ಅವರಿಗೂ ಮನವರಿಕೆ ಆಗುತ್ತೆ, ರೈತರಿಗೂ. ಹೌದು, ನಾನು ಕಾದ್ರೆ ಲೇಟ್ ಆಗುತ್ತೆ, ನನ್ನ ಸಮಸ್ಯೆನ ನಾವು ಬಗೆಹರಿಸ್ಕೊಳಕ್ಕೆ ನೋಡೋಣ ಹಾಗೆ. ಅದೇ ರೀತಿ ನೀವು ಕೇಳೋದಾಗೆ ಯಾವ ಥರ ಸಾಲ ಇದು ಮಾಡ್ತೀರಾ ಅಂತ, ಈಗ ಮಂತ್ಲಿ ಮೀಟಿಂಗ್ ನಮ್ಮದು ಆಯಿತು ಅಂತ ಆದ್ರೂ ಹಾಗೆ ಮಾರನೇ ದಿನ ಅವ್ರೇನಾರು ಬಂತು ಅಂದರೆ ಅಧ್ಯಕ್ಷ ಗಮನಕ್ಕೆ ತಂದು ಅವರಿಗೆ ಸಾಲ ವ್ಯವಸ್ಥೆ ಆಗುತ್ತೆ ಏನೋ ನೋಡಿಕೊಂಡು ಅವ್ರಿಗೆ ಆಗಿದ್ದೇ ಆದರೆ ಮುಂದಿನ ಮೀಟಿಂಗಲ್ಲಿ ಇಟ್ಬಿಟ್ಟು ಈ ರೀತಿ ಆಗಿತ್ತಪ್ಪ, ನಮ್ಮ ಮೀಟಿಂಗ್ ಮುಗ್ದಾಗಿದ್ದರಿಂದ ಅವರಿಗೆ ತುರ್ತಿದ್ದರಿಂದ ಅವ್ರಿಗೆ ಈ ಸಾಲ ಮಂಜೂರು ಮಾಡಿದ್ದೀವಿ ಅನ್ನೋ ವಿಷಯನ ಮೀಟಿಂಗಲ್ಲಿ ಅವ್ರ ಗಮನಕ್ಕೆ ತಂದುಬಿಡ್ತೀವಿ. ಎಸ್, ಖಂಡಿತ ಸರ್. ಸರ್, ಜೊತೆಗೆ ಇನ್ನೊಂದು ಏನೆಲ್ಲ ಸಾಲಗಳು ಸಿಗುತ್ತೆ ನಿಮ್ಮಲ್ಲಿ? ರೈತರು ಧೈರ್ಯವಾಗಪ್ಪ, ನನ್ನ ಇನ್ನೊಂದು ಕೋಆಪರೇಟಿವ್ ಸೊಸೈಟಿ ಇದೆ, ನಾನು ಇಲ್ಲಿಗೋ ನನಗೊಂದು ಸಾಲ ಸಿಗುತ್ತೆ ಅಂತ ಬರ್ಬೋದು. ಏನೆಲ್ಲ ಸಾಲಗಳನ್ನು ಕೊಡ್ತೇನೆ ಸರ್? ನಾವು ಸಾಲ, ಬೆಳೆ ಸಾಲ, ಮತ್ತು ಅದೇ ಹೇಳಿದ್ರೆ ಹೈನುಗಾರಿಕೆ ಸಾಲ, ಮತ್ತು ಪಿಗ್ಮಿ ಸಾಲ. ಬಿಸ್ನೆಸ್ ಲೋನ್ ಕೊಡಲ್ಲ ಸರ್. ಬಿಸ್ನೆಸ್ ಲೋನ್ ಕೊಡಲ್ಲ ಅಂದರೆ ಯಾಕೆ ಕೊಡ್ತಾ ಇಲ್ಲ ಅಂದರೆ ಅದಕ್ಕೆ ಸೆಕ್ಯೂರಿಟಿ ಇರಲ್ಲ, ಸರಿಯಾದ ಡಾಕ್ಯುಮೆಂಟ್ ಇರಲ್ಲ, ಡಾಕ್ಯುಮೆಂಟ್ ಕೊಡಲ್ಲ. ಮತ್ತು ಕಮಿಟರ್ ಕೊಡಿ, ಆ ಡಾಕ್ಯುಮೆಂಟ್ ಇಲ್ಲ ಅಂತ ಅಂತಾರೆ ಅಂತಂದು ಅದನ್ನು ನಿಲ್ಲಿಸ್ಬಿಟ್ಟಿದ್ವಿ. ಮುಂಚೆ ಸ್ವಲ್ಪ ದಿವಸ ಕೊಡ್ತಾ ಇದ್ದೋ ಫಂಡ್ ಸಾಲ ಅಂತ. ಈಗ ತುರ್ತು ಒಂದು ಸಾಲ ಬೇಕೋ, ಗೊಬ್ಬರ ಹಾಕೋ ಟೈಮಲ್ಲಿ ಒಂದು ನಮ್ಮ ಫಂಡ್ ಸಾಲ ಅಂತ ಕೊಡಿವೋ, ಒಂದು 20,000, 15,000, 20,000 ರೈತರಿಗೆ, ಸಣ್ಣ ರೈತರಿಗೆಲ್ಲ ಗೊಬ್ಬರ ಸಾಲ, ಗೊಬ್ಬರಕ್ಕೆ ಅಂತ ಕೊಡ್ತಾ ಇದ್ದ. ಅದೆಲ್ಲ ನಿಲ್ಲಿಸ್ಬಿಟ್ಟು, ಯಾಕೆಂದ್ರೆ ಡಾಕ್ಯುಮೆಂಟ್ ಇರಲಿಲ್ಲ. ವಿತೌಟ್ ಡಾಕ್ಯುಮೆಂಟ್ ಸಾಲ ಕೊಟ್ಟರೆ ವಸೂಲಿ ಕಷ್ಟ ಆಗ್ತದೆ ಅಂತಂದು ವಸೂಲಿ ಮಾಡ್ಕೊಂಡ ತಕ್ಷಣ ನಿಲ್ಲಿಸ್ಬಿಟ್ಟು, ಇದು ಯಾಕೋ ಇನ್ಲೇಟ್ ಹೊಡಿತಾ ಇದೆ ಸಾಲ ಅಂತ. ಖಂಡಿತ ಸರ್. ಅಲ್ಲ, ಯಾಕೆಂದ್ರೆ ಸಾಲ ತಗೊಳ್ಳೋದಲ್ಲ, ಅದ್ರ ಜೊತೆ ದಾಖಲಾತಿಗಳು ಕೂಡ ಇರಬೇಕು. ಇಲ್ಲಾಂದ್ರೆ ಮತ್ತೇನು ಮಾಡ್ಲಿಕ್ಕೆ ಆಗಲ್ಲ. ಆಗ ದಾಖಲಾತಿ ಇಲ್ಲ ಸಂದರ್ಭದಲ್ಲಿ ವಸೂಲಿ ಮಾಡ್ಲಿಕ್ಕೆ ಆಗಲ್ಲ. ಹೌದು, ನಾವೀಗ ಬಿಗ್ನಿ ಸಾಲ ಕೊಡ್ಬೇಕಾದ್ರೆ ಈಗ ನಿಮ್ದು 20,000 ಇದ್ದು ನಂದು 20,000 ಇದ್ರೆ ಜಾಮೀನು ಹಾಕಿದ್ರೆ ಮಾತ್ರ ನಾವು ಪಿಗ್ಮಿ ಸಾಲ ಕೊಡೋದು. ಇನ್ನೊಬ್ಬ ಜಾಮೀನು ಹಾಕ್ಬೇಕಲ್ಲಿಗೆ. ಇಲ್ಲಿ ನಿಮ್ದು ನಿಮ್ಗೆ 20,000ಕ್ಕೆ ನಾವು 50,000 ಕೊಟ್ಬಿಟ್ಟು ನಂದು ಇಲ್ಲ ದುಡ್ಡು ಅಸ್ಲೇ ಇಲ್ಲ ಅಂದ್ರೆ ಏನ್ ಮಾಡೋದು? ಹೌದೌದು ಹೌದು. ಲಾಸ್ಟಿಗೆ ಅಸ್ಲಾರು ಇರ್ಬೇಕಲ್ಲ ನಮ್ಮಲ್ಲಿ. ಹೌದು, ಬಡ್ಡಿ ಇಲ್ಲ ಅಂದ್ರೆ ಕೊಟ್ಟದ್ದು ವಾಪಸ್ ಬರ್ಬೇಕಲ್ಲ. ಹೌದು, ಹಾಗಾಗಿ ಆ ತರ ಕೊಡಲ್ಲ. ಎಲ್ಲ ಒಂದು ಗ್ಯಾರಂಟಿ ಇಟ್ಕೊಂಡು ಕೊಡ್ತಕ್ಕಂಥದ್ದು. ಸರ್, ನಂತರ ಇನ್ನೊಂದೇನಂದ್ರೆ, ಈ ಹೈನುಗಾರಿಕಾ ಸಾಲದಲ್ಲಿ ಸಾಮಾನ್ಯವಾಗಿ ಒಂದು ವ್ಯವಸ್ಥೆ ಹೇಗೆ ಅಂತಂದರೆ, ಡೈರಿಯಿಂದ ಒಂದು ಲೆಟರ್ನ ತಗೊಳ್ತಾರೆ. ನೋಡಿ, ಇವ್ರು ನಮ್ಮಲ್ಲಿ ಹಾಲು ಹಾಕ್ತಾರೆ, ನೀವು ಇವ್ರಿಗೆ ಸಾಲವನ್ನು ಕೊಡಿ ಅಂತ ಹೇಳ್ಬಿಟ್ಟು ಒಂದು ಲೆಟರ್ನ ಡೈರಿ ಅವ್ರು ಕೊಡ್ತಾರೆ. ಆ ಒಂದು ಲೆಟರ್ ಆಧಾರದ ಮೇಲೆ ಸಾಲವನ್ನು ಕೊಡ್ತಕ್ಕಂಥ ಸಾಮಾನ್ಯವಾಗಿ ಕೋಆಪರೇಟಿವ್ ಬ್ಯಾಂಕ್ಗಳು, ನಾನು ತಿಳಿದ ಹಾಗೆ ನ್ಯಾಷನಲ್ ಬ್ಯಾಂಕು ಆಗಿದೆ. ಸೊ ನೇರವಾಗಿ ಪೇಮೆಂಟ್ ಇಲ್ಲಿಗೆ ಬರ್ತಕ್ಕ DCC ಬ್ಯಾಂಕಿಂದ ಪೇಮೆಂಟ್ ಇಲ್ಲಿಗೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅವರು. ಸೊ ಹಾಗಾಗಿ ಅದು ನಡೆಯುತ್ತೆ ಅಂತ ಅಂದಾಜಿಗೆ ಎಲ್ಲ ಸಾಕಷ್ಟು ಸಲ ಹಾಕ್ಕೊಡ್ತಿದ್ದಾರೆ. ನಿಮ್ಮಲ್ಲಿ ಸಾಲವನ್ನು ತಗೋಬೇಕು ಅಂದರೆ ಏನೆಲ್ಲ ನಿಯಮಗಳಿದೆ? ಅದ್ರ ಮಧ್ಯಮದ ಹೈನುಗಾರಿಕೆ ಸಾಲ ಅಂದ್ರೆ ನಾವು ಆ ಥರದ್ದಲ್ಲ ಸರ್. ಇದೇನಂದ್ರೆ ನೀವು ಅದೇ ಸೇಮ್ ಹೈನುಗಾರಿಕೆ ಸಾಲ ಅಂತ ಬಂದ್ಮೇಲೆ ಅದೇನೆ. ಬಟ್ ನಮ್ದು ಹೇಗೆ ಅಂದ್ರೆ, ನೀವು 1 ಎಕರೆ ಜಾಗ ಹೊಂದಿದ್ರೆ, ನೀವು ಈ ನಮ್ಮ ಹಾಸನ ಜಿಲ್ಲೆ ಒಳಗಡೆ ಎಲ್ಲರೂ ಒಂದು ಸೈಟ್ ಅನ್ನು ಹೊಂದಿದ್ರೆ, ಆ ಸೈಟ್ ನೀವು ನಮ್ಮ ಇದಕ್ಕೆ ಸಂಘಕ್ಕೆ ಮಾರ್ಟಿಗೇಜ್ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ನಿಮ್ಗೆ 15 ಲಕ್ಷ ಮಧ್ಯಮ ಹೈನುಗಾರಿಕೆ ಸಾಲ ಅಂತ ಕೊಡ್ತೀವಿ. 15 ಲಕ್ಷವನ್ನು ಕೊಡ್ತೀರಾ? 3% 1 ಎಕರೆ ಇರಲೇಬೇಕು. 39 ಗುಂಟೆ ಇದೆ ಅಂದ್ರೂ ಸಿಗಲ್ಲ. ಮಿನಿಮಮ್ 1 ಎಕರೆ ಮಿನಿಮಮ್ ಇರಲೇಬೇಕು. ಹಾಗೆ ನಿಮ್ಮ ಹತ್ರ ಒಂದು ಸೈಟ್ ಇರಬೇಕು. ಹಾಸನ ಜಿಲ್ಲೆ ಒಳಗಡೆ ಯಾವ ತಾಲೂಕಲ್ಲಾರ ಆಯ್ತು, ನಿಮ್ಗೊಂದು ಟೌನ್ ಅಲ್ಲೇ ಇರ್ಬೇಕಾ ಅಥವಾ ನಿಮ್ಮ ಊರಲ್ಲಿ ಸೈಟ್ ಇದೆ? ಹಂಗಲ್ಲ ಸರ್. DCC ಬ್ಯಾಂಕ್ ಅಲ್ಲಿ ಏನು ಅಪ್ರೂವ್ ಮಾಡಿರ್ತಾರೆ ಅವರು ಅಪ್ರೂವ್ ಮಾಡಕ್ಕೆ. ಈಗ ಹೆತ್ತೂರು ಹೋಬಳಿ ಮಾಡಿದರೆ ಎಷ್ಟೋ ಹೋಬಳಿ ಕೈ ಬಿಟ್ಟಿದ್ದಾರೆ. ಸಕಲೇಶ್ಪುರ ತಾಲೂಕಲ್ಲಿ ಆ ಥರ ಎಲ್ಲ ಮಾಡಿದ್ದಾರೆ. ಆ ಥರ ಮಾಡಿದ್ರೆ ಆ ಅಪ್ರೂವ್ಡ್ ಆಗಿರೋಂಥ ಜಾಗದಲ್ಲಿ ಈ ಸೊತ್ತಾದಂಥ ಜಮೀನಿಗೆ ಮಾತ್ರ ನಾವು ಸಾಲ ಕೊಡೋದು. ಈ ಸೊತ್ತಾಗಿರ್ಬೇಕು. ಅವ್ರು ಏನು ಅಪ್ರೂವಲ್ ಮಾಡಿದ್ದಾರೆ, ಈಗ ಎತ್ತೂರು ಹೋಬಳಿ ಎತ್ತೂರಲ್ಲಿದ್ರು ಆಗ್ತದೆ, ಎತ್ತೂರಲ್ಲಿದ್ರು ಕೂಡ ಓಕೆ. ಇನ್ನು ನೀವೆಲ್ಲ 1 ಎಕರೆ ಇರಬೇಕು. ಅವ್ರು ಕೃಷಿ ಭೂಮಿ ಇಲ್ಲಾಂದ್ರೆ ಹೈನುಗಾರಿಕೆ ತಂಡ ಏನ್ ಮಾಡ್ತಾರೆ? 1 ಎಕರೆಗೆ 15 ಲಕ್ಷ ಏನು ಕೊಟ್ಬಿಟ್ರೆ, ಹೌದು, ಈಗ ಮತ್ತೆ ಮರುಪಾವತಿ ಮಾಡಿ ಅಂದ್ರೆ ಜನ ಒಂದು ಶ್ಯೂರಿಟಿ ಅಂತ ಹೇಳಿ ತಗೊಂಡು 15 ಲಕ್ಷ ಕೊಡ್ತೇವೆ. ನಿಮ್ಗೆ 3% ಆಗಿ ನೀವು 6 ತಿಂಗಳಿಗೆ ಅಂದ್ರೆ ತ್ರೈಮಾಸಿಕ ಅಲ್ಲ, ಅರ್ಧ ವರ್ಷಕ್ಕೆ ಅಂದ್ರೆ 6 ತಿಂಗಳಿಗೆ ಒಂದು ಕಂತುಗಳನ್ನ ವಸೂಲು ಮತ್ತೆ ಬಡ್ಡಿ ಸೇರಿ ಕಟ್ಕೊಂಡು ಹೋಗ್ಬೇಕು. 5 ವರ್ಷ ಟೈಮ್ ಇರುತ್ತೆ. 5 ವರ್ಷ ಟೈಮ್ ಇರುತ್ತೆ. ಅದು ನೇರವಾಗಿ ಅವರೇ ಕಟ್ಟಬೇಕು. ನಾವು ರೈತರಿಗೆ 15 ದಿನ ಮುಂಚೆ ಇನ್ಫಾರ್ಮ್ ಮಾಡ್ತೀವಿ. ಅವರು ಎಚ್ಚೆತ್ಕೊಂಡು ಬಂದು ಕಟ್ಟಿದ್ರೆ ಅವ್ರಿಗೆ ಒಳ್ಳೇದು. ಯಾಕೆಂದ್ರೆ ಈಗೇನು ನಾವು 3% ಬಡ್ಡಿ ಅಂತ ಹೇಳಿದ್ವಿ, ನೀವು ಸಮಯಕ್ಕೆ ಬರಲಿಲ್ಲ ಅಂದ್ರೆ ಅದು ನಿಮ್ಗೆ 14% ನೋಡಿ. ಒಂದು ಸರಿ ಎಷ್ಟು ಅಕ್ಷರ ರೈತರು ಕೂಡ ಯೋಚನೆ ಮಾಡ್ಬೇಕಾಗ್ತದೆ. 15 ಲಕ್ಷಕ್ಕೆ ನೀವು 14% ಲೆಕ್ಕ ಹಾಕಿದ್ರೆ ನೀವು ಒಂದು ಕಂತೆ ಕಟ್ಬೋದು, ಅಷ್ಟು ನಿಮಗೆ ಬಡ್ಡಿ ಬೀಳುತ್ತೆ. ಹೌದೌದು ಹೌದೌದು ಹೌದು.
ಈಗ ಅದೇ ನೀವು ಲೆಕ್ಕ ಹಾಕೊಂಡು ಹೋದ್ರೆ 5 ವರ್ಷಕ್ಕೆ 15 ಲಕ್ಷಕ್ಕೆ ನಿಮಗೆ 1,80,000 ಬಡ್ಡಿ ಬೀಳುತ್ತೆ. ಕರೆಕ್ಟ್ ಕಂತು ಕಟ್ಕೊಂಡು ಹೋದ್ರೆ ನೀವು ಯಾವ ಬ್ಯಾಂಕ್ ಅಲ್ಲಿ ನೀವು ಎಲ್ಲೋದ್ರೂ ಈಗ ಸಾಧ್ಯ ಇಲ್ಲ 1% ಅಂದ್ರೆ ತಿಂಗಳಿಗೆ ನಿಮಗೆ ಅಲ್ಲೇ ಹೋಯ್ತಲ್ಲ ಸರ್. 15 ಲಕ್ಷಕ್ಕೆ ತಿಂಗಳಿಗೆ 1% ಅಂದ್ರೆ ಅದು 1.5 ಲಕ್ಷ ಹೋಯ್ತು ಅಲ್ಲೇ. ಹೌದು, 1.5 ಲಕ್ಷ ನೀವು 5 ವರ್ಷಕ್ಕೆ ಕಟ್ಕೋಬಹುದು. ಹೌದು ನೋಡಿ, ಅಲ್ಲಿ 11% ಜಾಸ್ತಿ ಆಗ್ತದಲ್ಲ, ಒಂದ್ ವೇಳೆ ಕಟ್ಟಲಿಲ್ಲ 11% ಜಾಸ್ತಿ 11% ಕಟ್ಟಬೇಕು. ನಿಜವಾಗ್ಲೂ ರೈತರು ಕೂಡ ಯತ್ನೆ ಮಾಡಿದ್ರೆ ಕಟ್ಗೆ ಹೋಗ್ಬೇಕಾಗ್ತದೆ. ಬಟ್ ಇಲ್ಲಿ ಅಂದ್ರೆ ಬೇರೆ ಕರಾವಳಿಗೆಲ್ಲ ಏನಾಗ್ತದೆ ಅಂತ ಅಂದ್ರೆ ಡೈರಿ ಅವರೇ ಕಳಿಸ್ಬಿಡ್ತಾರೆ. ಅವ್ರು ಹಾಲು ಹಾಕಕ್ಕೆ ಸ್ಟಾರ್ಟ್ ಮಾಡೋದಾದ್ರೆ ಹಾಲಿಂದ ಪೇಮೆಂಟ್ ಏನು ಬರ್ತದೆ ಅಂದ್ರೆ ನಿಮ್ಮ ಬ್ಯಾಂಕಿಗೆ ಹಾಕಿಬಿಡ್ತಾರೆ ಅವ್ರ ಹಣವನ್ನ. ಸರ್ ನಮ್ಮಲ್ಲಿ ಮುಂಚೆ ಅದೇ ರೀತಿ ಇತ್ತು. ನಮ್ಮಲ್ಲಿ ಡೈರಿ ಇತ್ತು, ಡೈರಿಯಿಂದ ಡೈರೆಕ್ಟ್ ಅಕೌಂಟೇ ಇಲ್ಲಿ ಓಪನ್ ಮಾಡಿಸಿದ್ದು. ಎಸ್ ನೋಡಿ, ಒಳ್ಳೆ ವಿಚಾರ. ಅಕೌಂಟೇ ಕೋಆಪರೇಟಿವ್ ಸೊಸೈಟಿಲಿ ಓಪನ್ ಮಾಡಿಸಿ ಏನು ಸಿಇಒಗಳು ಅದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋರು. ಅವ್ರ ದುಡ್ಡು ಬಂದಾಗ ಅವ್ರ ಕಂತು ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊತಿದ್ದು. ಹೌದೌದು ಹೌದು. ಬೇರೆ ದುಡ್ಡು ಅವರ ಅಕೌಂಟಲ್ಲೇ ಇರೋದು. ಈ ತರ ವ್ಯವಸ್ಥೆ ಇತ್ತು. ಒಳ್ಳೆ ವ್ಯವಸ್ಥೆ, ನಿಜವಾಗ್ಲೂ ಒಳ್ಳೆ ವ್ಯವಸ್ಥೆ. ಯಾಕೆಂತಂದ್ರೆ ಅವ್ರಿಗೆ ನೀವು ಅವ್ರನ್ನ ಕೇಳುವಾಗಿಲ್ಲ, ಅಮೌಂಟ್ ಅಲ್ಲಿ ಹಾಕ್ತಾರಪ್ಪ ನಾನು ಕಟ್ ಮಾಡ್ಕಿದ್ದೀನಿ ಮುಗೀತು, ಅಲ್ಲಿಗೆ ನಿಮ್ಮ ಕಂತು ಕಟ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಗ್ಬಿಡುತ್ತೆ ಅಲ್ಲಿಗೆ. ಸರ್ ನಂತರ ಇನ್ನೊಂದೇನೆಂದರೆ ಈ ಕೃಷಿ ಡೆವಲಪ್ಮೆಂಟ್ಗೆ ಅಂತ ಏನಂತಂದ್ರೆ ಇಲ್ಲಿ ತೋಟಗಳಿರುತ್ತೆ ಹೆಚ್ಚು. ಈ ತೋಟದಲ್ಲಿ ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ಯಾರೋ ಹೊಸ್ದಾಗಿ ಖಾಲಿ ಜಾಗ ಇದೆಯಪ್ಪ ನಂತರ ನಾನು ಭೂಮಿಯನ್ನು ಡೆವಲಪ್ ಮಾಡಿ ಅದನ್ನು ಏನು ತೋಟ ಮಾಡಬೇಕು ಅಂತ ಬರ್ತಾರೆ. ಅಂಥವ್ರಿಗೆ ಯಾವ ರೀತಿಯಲ್ಲಿ ಸಾಲವನ್ನು ಪಡ್ಕೋಬೋದು? ನಿಮ್ಮಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಅಂಥವರಿಗೆ ಕೃಷಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಏನಾದರೂ ಇದೆಯಾ? ಕೃಷಿ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಈಗ ತಾತ್ಕಾಲಿಕವಾಗಿ ಏನು ಕೊಡ್ತಾ ಇಲ್ಲ, ಕೊಡೋಂಥ ಪ್ರಾವಿಷನ್ ಇದೆ. ಮಧ್ಯಮ ವರ್ಗದ ಸಾಲ ಅಂತ ಕೊಡ್ಬೋದು. ಮಧ್ಯಮ ವರ್ಗದ ಸಾಲ ಕೊಡೋಕ್ಕೆ ಸಾಕಷ್ಟು ಅವರು ಜಮೀನೆಲ್ಲ ಆಧಾರ ಮಾಡಿಕೊಡ್ಬೇಕು. ಪೂರ್ತಿ ನಮ್ಮ ಕೋಆಪರೇಟಿವ್ ಸೊಸೈಟಿ ಹೆಸರಿಗೆ ಬರಬೇಕು ಜಮೀನು. ಕ್ರಯ ಮಾಡಿದಾಗೆ. ಯಾಕೆಂದ್ರೆ ನಾಳೆ ದುಡ್ಡು ಕಟ್ಟಲ್ಲ, ಲಕ್ಷಾಂತರ ರೂಪಾಯಿ ದುಡ್ಡು ತಗೊಂಡ್ಬಿಟ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಡು ಕಟ್ಟಲಿಲ್ಲ ಅಂದ್ರೆ ಏನು ಮಾಡೋದು? ಹೌದೌದು ಹೌದು ನೋಡಿ. ಎಸ್, ಅದಕ್ಕೆ ಏನು ಮಾಡ್ತಾ ಇದೀವಿ, ಮಧ್ಯಮ ವರ್ಗದ ಸಾಲ ಹೆಚ್ಚಿಗೆ ಕೊಡ್ತಾ ಇಲ್ಲ. ಅದು ನ್ಯಾಷನಲೈಸ್ ಬ್ಯಾಂಕ್ ಕೊಡ್ತಾ ಇದ್ದಾರೆ, ಇದು PLD ಬ್ಯಾಂಕ್ ಕೊಡ್ತಾ ಇದ್ದಾರೆ. ಲ್ಯಾಂಡ್ ಡೆವಲಪ್ಮೆಂಟ್ PLD ಸುಲಭವಾಗಿ ಸಿಗುತ್ತೆ, ಕೊಡ್ತಾ ಇದ್ದಾರೆ ಸರ್. ಸರ್ ಒಟ್ಟು ಎಷ್ಟು ಸದಸ್ಯರಿದ್ದಾರೆ ನಿಮ್ಮಲ್ಲಿ? ಎಷ್ಟು ಸದಸ್ಯರನ್ನ ನಿಮ್ಮಲ್ಲಿ ಮಾಡಿದ್ದೀರಾ? 1,300 ಜನ ಇದ್ದಾರೆ. 1,147 ಜನ ಇದ್ದಾರೆ ಸರ್. ಪರವಾಗಿಲ್ಲ. ಹಾಗಾದರೆ ಸರ್ ಈ ಸದಸ್ಯರಲ್ಲಿ ಸಾಮಾನ್ಯವಾಗಿ A-B-C ಅಂತ ಬರುತ್ತೆ. ನಿಮ್ಮಲ್ಲಿ ಯಾವುದೆಲ್ಲ ಇದೆ? ಯಾವ್ಯಾವ ಸದಸ್ಯರಿಗೆ ವೋಟ್ ಮಾಡಲಿಕ್ಕೆ ಅಧಿಕಾರ ಇದೆ ವಿವರಿಸ್ಕೊಡ್ಬೋದಾ ಸರ್? ಈಗ ನಮ್ಮಲ್ಲಿ 2 ಥರ ಅಂದರೆ A ಮತ್ತು B ಇದೆ. ಈ A ವರ್ಗದವ್ರು ಏನು ಅಂದರೆ ಯಾರೆಲ್ಲ ಭೂಮಿ ಹೊಂದಿರ್ತಾರೆ ಅಂಥವ್ರಿಗೆ A ವರ್ಗದ ಶೇರನ್ನು ಮಾಡಿದ್ದೀವಿ. B ಕ್ಲಾಸ್ ಶೇರ್ ಅಂತ ಏನು ಮಾಡಿದ್ರೆ, ಈಗ ನಾವು ಒಬ್ಬರು ಸದಸ್ಯರಾಗಬೇಕು ಆದರೆ ನಮ್ಮ ಹತ್ರ ಭೂಮಿ ಇಲ್ಲ, ಬೇರೆ ಥರ ವ್ಯವಹಾರ ಮಾಡ್ತೀವಿ, ಪಿಗ್ಮಿ ಸಾಲ ತೊಗೊಂಡು ಆ ಥರ ಏನಾರ ಒಂದು ಸಾಲ ತೊಗೊಂಡು ವ್ಯವಹಾರ ಮಾಡ್ತೀವಿ ಅಂತ ಬಂದಂಥವ್ರನ್ನ B ಕ್ಲಾಸ್ ಶೇರಿಗೆ ಹಾಕ್ಕೊಂಡು ಅವ್ರಿಗೆ ಇದು ಮಾಡ್ತೀವಿ. A ಕ್ಲಾಸ್ ಶೇರ್ ಏನಂದರೆ ಮೇನ್ ಅವ್ರಿಗೆ ಮಾತ್ರ ವೋಟಿಂಗ್ ಪವರ್ ಕೊಡ್ತೀವಿ. ಸಾಲಗಾರರ ಕ್ಷೇತ್ರಕ್ಕೆ ಅವ್ರಿಗೆ ಮಾತ್ರ ವೋಟಿಂಗ್ ಕೊಡ್ತೀವಿ. ಈ B ಕ್ಲಾಸ್ ಶೇರ್ ಏನಿದ್ದಾರೆ ಅವ್ರನ್ನೆಲ್ಲ ಸಾಲಗಾರಲ್ಲದ ಕ್ಷೇತ್ರಕ್ಕೆ ವೋಟಿಂಗ್ ಪವರ್ ಮಾಡಿ ಕೊಡ್ತೀವಿ. ಎಸ್, ಈಗ ಸಾಲಗಾರಲ್ಲದ ಕ್ಷೇತ್ರದಿಂದ 1 ಸ್ಥಾನ, ಸಾಲಗಾರರ ಕ್ಷೇತ್ರದಿಂದ 12 ಸ್ಥಾನ ಏನಿದೆ ಅದರಲ್ಲಿ ಆ ಥರ ವಿಂಗಡಣೆ ಮಾಡಿಕೊಡ್ತೀವಿ. ಸರ್ ನಂತರ ಇನ್ನೊಂದೇನಂತ ಅಂದರೆ ಸಾಲವನ್ನು ನೀಡಬೇಕಾದ್ರೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಯಾವುದನ್ನು ವಿತೌಟ್ ಸೆಕ್ಯೂರಿಟಿ ಯಾವುದು ನೀಡಲ್ಲ ಅಂತ. ಬಟ್ ಇಲ್ಲಿ ತುರ್ತು ಸಾಲ ಅಂತ ಬರುತ್ತೆ ಕೆಲವು ವೇಳೆ. ನಾವು ಮೊದಲೇ ತುರ್ತು ಸಾಲ, ಎಮರ್ಜೆನ್ಸಿ ಲೋನ್ ಬೇಕಿರುತ್ತೆ. ಅಂತಹ ಸಂದರ್ಭದಲ್ಲಿ ಯಾವ ಥರ ಇದನ್ನು ತಗೊಳ್ತೀರಾ ಸರ್? ಅದಕ್ಕೂ ಡಾಕ್ಯುಮೆಂಟ್ ಹೇಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದ್ರೆ? ತುರ್ತು ಸಾಲ ಅನ್ನೋದಾದ್ರೆ ನಮ್ಮ ಹತ್ರ ಇರೋದು ಪಿಗ್ಮಿ ಸಾಲ ಒಂದೇ ಸರ್. ಯಾರು ಪಿಗ್ಮಿ ಕಟ್ತಾ ಇದ್ದಾರೆ ಅಂಥವ್ರಿಗೆ ಮಾತ್ರ ನಾವು ತುರ್ತು ಸಾಲ ಅನ್ನೋದನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮುಂಚೆ ತಮ್ಮಯ್ಯನವರು ಅಂತ ಅಧ್ಯಕ್ಷರಿದ್ದಾಗ ನಾವು ಸಾಲ ಕೊಡ್ತಾ ಇದ್ದೋ. ಈ ಹಬ್ಬ ಹರಿದಿನಗಳಲ್ಲಿ ಬಡವರಿಗೆ ಅಂತಂದು 2,000 5,000 ಸಾಲ ಕೊಡ್ತಾ ಇದ್ದೋ. ಅದು ವಸೂಲಾತಿ ಕ್ರಮೇಣ ಕಡಿಮೆ ಆಯ್ತಾ ಬಂದ್ರು. ಅಂತ ಸಾಲ ಎಲ್ಲ ನಿಲ್ಲಿಸ್ಬಿಟ್ಟು, ಯಾಕಂದ್ರೆ ಸೊಸೈಟಿ ಲಾಸಿ ಬರಕ್ಕೆ ಶುರು ಆಗ್ಬಿಟ್ಟು. ನಾನಾಗ ಡೈರೆಕ್ಟ್ರು ಅಲ್ಲಿ ಅದು ನೋಡಿ, ಈಗ ಹಬ್ಬ ಬಡವ ನಾನು ಏನೊಂದು ಹಬ್ಬ ಮಾಡಬೇಕು 1,000 ಕೊಡಿ 2,000 ಕೊಡಿ ಅಂತ ಬರೋರು. ಆ ಥರ ಸಾಲ ಕೊಡ್ತಾ ಇದ್ದು. ಅದು ಕಡ್ಕಡಿ ನಿಲ್ಲಿಸ್ಬಿಟ್ಟು ಅದು ಸಮಸ್ಯೆ ಆಯಿತು. ಮತ್ತೆ ಸಮಸ್ಯೆ ಆಯಿತು. ಯಾಕೆಂದ್ರೆ ವಿತೌಟ್ ಡಾಕ್ಯುಮೆಂಟು ಹೌದು, 100 ಜನ ಕೊಟ್ಟರು ತುಂಬ ಸಾಲ್ವೆ ಆಯ್ತು. 5,000 ಜನ ಕೊಟ್ಟರು 10 ಲಕ್ಷ ಸಾಲ್ವೆ ಆಯ್ತು, ಅಲ್ಲಿ ದುಡ್ಡು ಹೋಯ್ತು. ಹಾಗಾಗಿ ಅದು ಕೊಡೋದು ನಿಲ್ಲಿಸಿದ್ದು. ಕೊಡ್ತಾ ಇದ್ದು ತುರ್ತು ಸಾಲ. ಎಮರ್ಜೆನ್ಸಿ ಫಂಡ್ ಅಂತ ಒಂದು 5,000ದಿಂದ 10,000 ಕೊಡ್ತಾ ಇದ್ದೋ. 2,000 ಜಾಸ್ತಿ, 2,000 3,000 5,000 ಕೊಡ್ತಿದ್ದು. ಯಾಕೆಂದ್ರೆ ಜಾಸ್ತಿ ಜನ ಕೊಟ್ಟಂಗೆ ಆಗ್ತದೆ ಅಂತ. ಅದರಲ್ಲಿ ವಸೂಲಾತಿ ಈಗ 10 ಜನ ಕೊಟ್ಟಾಗ 7 ಜನ ಕಟ್ತಾರೆ ನಮ್ಮ ನಂಬಿಕೆ. 3 ಜನ ಕಟ್ತಲೇ ಇದ್ರು, ನೀವು 7 ಜನ ಕಟ್ತಾರೆ ಅಂತ ಏನು ಮಾಡಿವು, ಕಡಿಮೆ ಅಮೌಂಟ್ ಕೊಡ್ತಾ ಇದ್ದೋ. ಅವತ್ತಿನ ಹೆಚ್ಚು ಕಡಿಮೆ 10, 15, 20 ವರ್ಷ ಆಯಿತು. ಒಳ್ಳೆ ಅಮೌಂಟ್ 2,000 ಆದ್ರೂ ಕೂಡ ಒಂದು ರೀತಿ ದೊಡ್ಡ ಅಮೌಂಟ್. 2 ವರ್ಷದಿಂದ ಒಳ್ಳೆ ವ್ಯಾಲ್ಯೂ ಆ ಥರ ಕೊಡ್ತಿದ್ದು.
ಅದು ಸರಿಯಾದ ರೀತಿಯಲ್ಲಿ ವಸೂಲಿಗೆ ಆದಾಯ ಏನು ದುರುಪಯೋಗ ಮಾಡ್ಕೊಳಕ್ಕೆ ಶುರು ಹೋದ್ರು ಜನಗಳ ರೈತರುಗಳು, ಅದು ಸೊಸೈಟಿ ಕೋಆಪರೇಟಿವ್ ಮೆಂಬರ್ ಆದರೆ ಮಾತ್ರ ಕೊಡ್ತಾ ಇದ್ದವು. ನಿಮ್ಮ ಸದಸ್ಯರಿಗೆ ಮಾತ್ರ ಅದು, ಎಲ್ಲರಿಗೂ ಕೊಡ್ತಾ ಇರಲಿಲ್ಲ. ಆದ್ರೆ ಅದನ್ನು ಕೂಡ ಸರಿಯಾಗಿ ಕಟ್ತೆ ಒಂಚೂರು ಒಳ್ಳೆ ವ್ಯವಸ್ಥೆ ಸರ್. ಅದನ್ನ ಹಾಳು ಮಾಡ್ಕೊಂಡು ತಪ್ಪೌದು, ಸೊಸೈಟಿ ತಪ್ಪಲ್ಲ, ಅದು ತಪ್ಪು ನಮ್ಮ ಕೃಷಿಕರ ತಪ್ಪ. ಜನಗಳ ಸದುಪಯೋಗ ಪಡಿಸ್ಕೊಂಡಿಲ್ಲ ಆ ಸಾಲಗಳ. ದುರುಪಯೋಗ ಮಾಡ್ಕೊಂಡು ಫಲ ಅದು ಇವತ್ತು ನಿಂತೋಗಿದೆ ಆ ಸಾಲ. 2-3 ಥರ ಆ ಥರ ಸಾಲ ಎಲ್ಲ ಕೊಡಿವು. ಗೊಬ್ಬರ ಸಾಲ, ಹಂಗೆ ಎಮರ್ಜೆನ್ಸಿಗೆ ರೈತರಿಗೆ ಗೊಬ್ಬರ ಹಾಕಕ್ಕಿರಲಿಲ್ಲ, ಏನು ಬೆಳೆ ಇಟ್ಟು ಹಿಂಗಾರಲ್ಲಿ ಸಾಲ ಕೊಟ್ಟರೆ ಬೇಗ ಕಟ್ತಾನೆ ಅನ್ನೋ ಲೆಕ್ಕದಲ್ಲಿ ಕೊಡ್ತಾ ಇದ್ದು. ಅದೆಲ್ಲ ನಿಲ್ಲಿಸ್ಲಿಕ್ಕೆ ಕಾರಣವೇ ಈ ಥರ ಆಯಿತು. ಏನು ಮಾಡುವಂತಿಲ್ಲ, ಯಾಕೆಂದ್ರೆ ಸಾಲವನ್ನು ಕೂಡ ರೈತರಿಗೆ ಎತ್ತಿ ಮಾಡಬೇಕು. ಇದು ನಮ್ಮ ಸಂಘ, ಈ ಸಂಘ ಬೆಳೆದ್ರೆ 22,000 ಕೊಟ್ಟು ನಾವು ನೆಕ್ಸ್ಟ್ 4,000 ತಗೋಬೋದು ಅಲ್ಲಿ ಹೋಗಿ ಅನ್ನೋ ಒಂದು ಯೋಚನೆಯನ್ನು ಯಾರು ಮಾಡ್ತಾರೋ ಆಗ ಸಂಘಗಳಿಗಿಂತ ಸಮಸ್ಯೆ ಆಗಲ್ಲ. ಸರ್, ನಂತರ ಜೊತೆಗೆ ಇನ್ನೊಂದೇನಂತಂದರೆ ಪಡಿತರ ತುಂಬ ಇಂಪಾರ್ಟೆಂಟ್. ಇಲ್ಲಿ ಪಡಿತರವನ್ನು ವಿತರಣೆ ಮಾಡ್ತಕ್ಕಂಥದ್ದು ಇಲ್ಲೇನಾಗುತ್ತೆ ಅಂದರೆ ಸರ್ಕಾರ ನಿಮಗೆ ಎಷ್ಟು ಜನರು ಇರ್ತಾರೋ ಅಷ್ಟಕ್ಕೆ ಸರಿಯಾಗಿ ನಿಮಗೆ ಪಡಿತರವನ್ನು ಕೊಡ್ತಾರೆ, ಅದಕ್ಕಿಂತ ಹೆಚ್ಚೇನು ಪಡಿತರವನ್ನು ಕೊಡಲ್ಲ. ಈಗ 10 ಜನ ಅವರೇ ಇದ್ರೆ ಒಂದು 11 ಜನದಷ್ಟು ಕೊಟ್ಟು ಕಳಿಸಲ್ಲ ನಿಮಗೆ. ಜೊತೆಗೆ ಏನಾಗುತ್ತೆ ಅಂದರೆ ಅಷ್ಟು ಕೊಟ್ಟರು ಅಡ್ಡಿ ಇಲ್ಲಪ್ಪ, ನಾವು ಕೊಟ್ಕೋತೀವಿ, ಸಮಸ್ಯೆ ಏನಿಲ್ಲ, ಅಷ್ಟು ಕೊಡಿ ನಾವು ಕೊಡ್ತೀವಿ ಅಂತ ಹೇಳ್ಬೋದು ನೀವು. ಆದರೆ ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂದರೆ ಅಲ್ಲಿ ಬರ್ತಕ್ಕಂಥ ಪಡಿತರ ಸರಿಯಾಗಿ ನಿಮ್ಮ ಕೈ ಸೇರ್ತಾ ಅಂದ್ರೆ ಖಂಡಿತ ಇಲ್ಲ. ಯಾಕೆಂದ್ರೆ 1 ಕ್ವಿಂಟಲ್ ಅಕ್ಕಿ ಕೊಟ್ಟರೆ ಮಿನಿಮಮ್ ಅದರಲ್ಲಿ 5-10 kg ಹೋಗುತ್ತೆ. ಖಂಡಿತವಾಗ್ಲೂ ಒಂದು 5% ಮೈನಸ್ ಪ್ರತಿ ಚೀಲ ತೂತಾಗಿರುತ್ತೆ. ಅವ್ರು ಹಾಕೋದಿರ್ಬೋದು, ಮತ್ತೊಂದೇನೋ ಮಾಡೋದಿರ್ಬೋದು, ಅಥವಾ ಇಲ್ಲಿ ಇವೆಲ್ಲ ಆಗಿರುತ್ತೆ. ಇಲ್ಲಿ ನಿಮಗೆ 10 ಜನ ಕೊಟ್ಟಂಥ ಪಡಿತರ ನಿಮ್ಮ ಕೈ ಸೇರ್ಬೇಕಾದ್ರೆ ಆಗ್ತಕ್ಕಂಥದ್ದು 9 ಜನಕ್ಕೆ ಮಾತ್ರ. ಒಬ್ಬರಿಗಂತೂ ಲಾಸ್ ಆಗೇ ಆಗುತ್ತೆ. ಆದರೆ ನೀವು ಮಾತ್ರ ಸರಿಯಾಗಿ ಕೊಡಬೇಕು. ಇಲ್ಲಾಂದರೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಒಪ್ಪಲ್ಲ. ಇವರೇನೋ ಮಾಡಿದ್ದಾರೆ, ಇವರಾದ್ರು ಏನೇ ಮಾಡದೇ ಇದ್ರು ಕೂಡ ನೀವು ಎಷ್ಟೇ ಆನೆಸ್ಟಾಗಿ ಪಡಿತರವನ್ನು ಕೊಟ್ಟರು ನಾನು ತಿಳಿದಾಗೆ ನ್ಯಾಯಬೆಲೆ ಅಂಗಡಿ ಅಥವಾ ನಿಮ್ಮ ಸಂಘಗಳ ಮೇಲೆ ಬರ್ತಕ್ಕಂಥ ಆರೋಪ ಇದು. ಅವನ್ನ ಬುಡುಮಾರ ಮಾಡ್ತಿದ್ದಾರೆ, ಅಲ್ಲಿ ನನಗೆ ಅಕ್ಕಿನ ಕೊಡಲಿಲ್ಲ ಲಾಸ್ಟ್ ಟೈಮು. ಈ ಸುಲಭವಾಗಿ ಹೇಳ್ಕೆ ಹೋಗ್ತಾರೆ. ಯಾವ ಥರ ಮ್ಯಾನೇಜ್ ಮಾಡ್ತಾರೆ? ಯಾಕೆಂದ್ರೆ ಅವ್ರಿಗೆ ಇದು ಯಾವುದೂ ಗೊತ್ತಿಲ್ಲ. ನೀವು ಹೇಳಿದ್ರು ಕೂಡ ಅವ್ರು ನಂಬಲ್ಲ, ಇದನ್ನು ಹೇಳಿದ್ರೆ ನಂಬಲ್ಲ. ಯಾಕೆಂದ್ರೆ ನಾನು ತಿಳಿದಾಗೆ 100ಕ್ಕೆ 100 ಲೀಕೇಜ್ ಇದೆ ನಮ್ಮ ಸಹಕಾರ ಸಂಘಗಳಿಗೆ ಬರ್ತಕ್ಕಂಥ ಅಕ್ಕಿ. ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್ ಅಂತ ಸಂದರ್ಭದಲ್ಲಿ? ಅದು 100% ಇದೆ, ನೀವು ಹೇಳಿದ್ ನಾವು ಒಪ್ಕೊಳ್ತೀನಿ. ಆದರೆ ಅದು ಬ್ಯಾಲೆನ್ಸ್ ಮಾಡಿಕೊಡ್ತಾರೆ. ಬ್ಯಾಲೆನ್ಸ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಅಡ್ಜಸ್ಟ್ ಮಾಡಿಕೊಡ್ತೀನಿ ಹೋಗುವಂಥದ್ದು. ಅಕಸ್ಮಾತ್ ಕಡಿಮೆ ಬಂದಿದೆ, ತಡಿ ಮರೆಯ ಒಂದು 2 kg ಕಡಿಮೆ ತಗೊಂಡು ಹೋಗುವಂಥದ್ದು ಅಷ್ಟೇ ಹೊರತು ಅತಿ ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಅದು 2 ಜನ ಒಂದು ತಿಂಗಳಲ್ಲಿ ಒಬ್ರಿಗಿಬ್ರಿಗೆ ಹೇಳ್ಬೋದು ಅಷ್ಟೇ. ಹೌದೌದು. ಜಾಸ್ತಿ ಜನಕ್ಕೆ ಹೇಳಲಿಕ್ಕೆ ಆಗಲ್ಲ, ಒಪ್ಪೋದು ಇಲ್ಲ, ಆಗೋದಿಲ್ಲ. ಮತ್ತೆ ಕೆಲವರು ಬೇಡ, ಈ ಕಸ ಧೂಳು ರಾಗಿಲ್ ಕಸ ಇದೆ ಬೇಡ ಅಂತಾರೆ. ಈ ತರದೆಲ್ಲ ಸಮಸ್ಯೆ ಇದೆ. ಒಬ್ರು ಏನಂದ್ರೆ ಸರ್, ಅವರಿಗೆ ಅವಶ್ಯಕತೆ ಇಲ್ಲ, ಆದ್ರೆ ಅದವರಿಗೆ ಕಾರ್ಡ್ ಏನೋ ಒಂದು ಲೆಕ್ಕಲ್ಲಿ ಸಿಕ್ಕಿದೆ ಅಂತವ್ರು ಏನ್ ಮಾಡ್ತಾರೆ ಅಂದ್ರೆ ಬೇಡ ಹೇಳ್ಬಿಡಪ್ಪ ಈ ತಿಂಗಳು ಅಂತ ಹೇಳಿ ಬಿಟ್ಟು ಹೋಗ್ತಾರೆ. ಅದೇ ಅಧ್ಯಕ್ಷ ಹೇಳಂಗೆ ಅದರಲ್ಲೇ ಮೇಂಟೈನ್ ಮಾಡ್ಕೊಂಡು 11 ಜನಿಗೆ ನಾವು ದಾಸ್ತಾನು ಕೊಡ್ಬೇಕು. ಈಗ ಅವರಿಗೆ 11 ಜನ ಲಿಸ್ಟ್ ಮಾಡಿ ಇಟ್ಟಿದ್ದೀವಿ. ಅವ್ರು ಈ ತಿಂಗಳು ಬಂದಾಗ ಸ್ವಲ್ಪ ರೆಡಿ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ತಾ ಹೋಗ್ತಾ ಇದೀವಿ. ಹೊರತು ನಮಗೆ ನೀವು ಹೇಳಂಗೆ ಈಗಲೂ ಪಾಸ್ ಸ್ಟಾಕ್ ನಮ್ಮ ಹತ್ರ ಸ್ಟಾಕ್ ಇದೆ, ಫಿಸಿಕ್ ನಮ್ಮ ಹತ್ರ ಇಲ್ಲ. ಅಲ್ಲಿ ಹಾಗೆ ಸ್ವಲ್ಪ ಉಳಿದಿದೆ. ಅಕ್ಕಿ ಅಂದ್ರೆ ಉಳಿಯೋದೇ ಇಲ್ಲ. ಈಗಲೂ ನೀವು ನೋಡಿದ್ರೆ 2-3 ಚೀಲ ಪೂರ್ತಿ ಮುಗ್ಗು ಅಂದ್ರೆ ಅಕ್ಕಿ ನಾವೇ ತಗೊಂಡೋಗಿ ಎಷ್ಟು, ಯಾಕಂದ್ರೆ ಅದನ್ನ ಕೊಡಕ್ಕೂ ಆಗೋದಿಲ್ಲ. 2 ತಿಂಗಳು ಇಟ್ವಿ ಸರ್, ಅವ್ರು ತಗೊಳ್ತೀವಿ ವಾಪಸ್ ತಗೊಳ್ತೀವಿ ಅಂದ್ರು. ಈಗ ನಾವು ಅವ್ರಿಗೆ ಕೊಟ್ಟಿದ್ರು ಅವ್ರು ಏನ್ ಮಾಡೋರು ಅಂದ್ರೆ ಒಂದೇ ಸರ್ 4 ಚೀಲ ಸುರಿಯೋರು ಇದೆ, 2 ಚೀಲ ಮಿಕ್ಸ್ ಹೊಡೆದು ಜನಗಳಿಗೆ ಬರೋದು ವಾಪಸ್ ಓಡೋದು. ಹಾಗಾಗಿ ಬೇಡ ಆಗ್ಲಾಗಿ ಅಂತ ಹೇಳಿ ಅಧ್ಯಕ್ಷರು ಅದನ್ನ ಹೊರಗಡೆಗೆ ಇದು ಮಾಡೋದು. ಯಾಕಂದ್ರೆ ಅದು ಯೂಸ್ ಮಾಡಂಗಿರ್ಲಿಲ್ಲ. ನೋಡಿ ಎಲ್ಲವೂ ಸಮಸ್ಯೆ. ಈ ಎಲ್ಲರ ಜೊತೆಗೆ ಇನ್ನೊಂದೇನಂತ ಅಂದ್ರೆ ಸರ್, ಈಗ ನಾವು ಉಚಿತವಾಗಿ ಕೊಡ್ತಾರೆ, ನೀವಂತೂ ಉಚಿತವಾಗಿ ಕೊಡ್ತೀರಾ, ಅವ್ರು ಉಚಿತವಾಗಿ ಕೊಡಿ ಅಂತ ಹೇಳಿ ಕೊಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಉಚಿತವಾಗಿ ಕೊಡೋದ್ರ ಜೊತೆಗೆ 150 ನಿಯಮಗಳನ್ನು ಮಾಡ್ತಾರೆ. ಏನು ತಪ್ಪು ಕೊಡೋದಿರ್ಬೋದು, ಅಥವಾ ಸರ್ವರ್ ಪ್ರಾಬ್ಲಮ್ಮು ಸಾಮಾನ್ಯವಾಗಿ ಎಲ್ಲ ಆಗ್ತಾನೆ ಇರ್ತವೆ. ನೋಡಿ, ಎಲ್ಲ ಸೊಸೈಟಿಗಳಲ್ಲಿ ದೊಡ್ಡದಿದೆ ಸರ್ವರ್ ಪ್ರಾಬ್ಲಮ್ ಇದೆ. ಇವತ್ತು ಬರ್ತಾನವನು ನೋಡಪ್ಪ ನಿನ್ ತಪ್ಪು ತಗೋತಾ ಇಲ್ಲ, ಅಥವಾ ನಿನ್ ಸರ್ವರ್ ಸಮಸ್ಯೆ ಇದೆ, ಇನ್ನೊಂದು ದಿವ್ಸ ಬಾ, ನಾಳೆ ಬಾ, 2-3 ಸರಿ ಬರ್ತಾರೆ. ಅವ್ರು ಆಟೋ ಮಾಡ್ಕೊಂಡು ಒಂದು 3 ಸರಿ ಅವ್ನು ಇಲ್ಲಿ ಆಟೋದಲ್ಲಿ ಬಂದರೆ ತಗೊಂಡೋಗ್ಬೇಕಪ್ಪ, ಒಂದು 20 kg 30 kg ಬಂದಿದೆ ನನಗೆ ಅಂತೇಳಿ ಬಂದರೆ ಅವ್ನು ಹೆಚ್ಚು ಕಮ್ಮಿ ಅಂಗಡಿಲೇ ತಗೊಂಡೋಗ್ಬಿಡ್ಬೋದು. ಆಟೋ ಕೊಡೋ ದುಡ್ಡಲ್ಲಿ ಅವನಿಗೆ ಬೇಕಾದಷ್ಟು ಅಕ್ಕಿ ಅಂತ ತಿನ್ಬೋದು. ಇದು ನಿಜವಾಗ್ಲೂ ಸರ್ ನೀವು ಹೇಳಂಗ ಅವರು ಕಡೆ ಕೆಲಸನೂ ಹೋಯ್ತು, ಈ ಕಡೆ ಇಲ್ಲಿಗೂ ಹೊಲ್ದಾಡೋ ತಪ್ಪಿಲ್ಲ, ನಮಗೂ ಇಡೀ ಶಾಪ ಹಾಕೋ ತಪ್ಪು. ಏನ್ ಅನ್ಕೊಂತಾರೆ, ಇವ್ರು ಬೇಕು ಅಂತಲೇ ನಮ್ಮ ವಾಪಸ್ ಕಳಿಸ್ತಾ ನಾವು ಬೈದಿದ್ದೆ ಅದನ್ನ ಇವ್ರು ಇನ್ನೂ ಮನ್ಸಲ್ಲಿ ಇಟ್ಕೊಂಡಿದ್ದಾರೆ. ಬೇಕು ಅಂತ ಸರ್ವರ್ ಇಲ್ಲ ಅಂತ ವಾಪಸ್ ಕಳಿಸ್ತಾರೆ. ಈ ಹಿಂದೆ ಇವರ ಅಧ್ಯಕ್ಷ ಆಗಿದ್ದಾಗ ಹಿಂದೆ ಇದ್ದಂತ ನಮ್ಮ ಏನು ತಮ್ಮಿಂಗ್ ತಗೊಳಕ್ಕೆ ಅಂತ ಇಟ್ಟಿದ್ದು ಪಡಿತರ ವಿತರಣೆಗೆ ಅವ್ರ ಮೇಲೆ ಸುಮಾರು ಅದೇ ಕಂಪ್ಲೇಂಟ್ ಬಂದಿತ್ತು. ಇವ್ರು ಬೇಕು ಅಂತಲೇ ಬರೋದು, ಲೇಟಾಗಿ ಮಾಡೋದು, ಹೊಟ್ಟೆ ತುಂಬಿದೆ ಅದಕ್ಕೆ ಅಂತಲೇ ಇದು ಮಾಡ್ತಾನೆ. ಇದನ್ನು ಕೇಳಿ ಇವರಿಗೂ
ತಡೆಯೋಕ್ಕಾಗ್ದಲ್ಲ, ನೋಡಪ್ಪ ನಿಂಗೆ ಇಂಟ್ರೆಸ್ಟ್ ಇದ್ರೆ ಮಾಡು, ದಯವಿಟ್ಟು ಜನಗಳ ಹತ್ರ ನಮಗೆ ಬಯಸ್ಬೇಡ ಅಂತ ಹೇಳಿ ಅವ್ರಿಗೆ ಒಂದು ಇದು ಅಂದ್ರೆ 2-3 ಸತಿ ಅವ್ರಿಗೆ ಚಾನ್ಸ್ ಕೊಟ್ಟರು, ತಿದ್ಗಳಪ್ಪ ನಿನ್ನ ತಿದ್ಗ ಅಂತ. ಅದಾಗಲಿಲ್ಲ. ಲಾಸ್ಟಿಗೆ ಅವ್ರಿಗೆ ನಾವೇನು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಅದು ತಡ್ಕೊಳಕ್ಕೂ ಆಗಲಿಲ್ಲ. ಆಮೇಲೆ ಅವರಾಗೆ ಹೋದರು, ನಾನು ಆಗಲ್ಲ ನನ್ನ ಹತ್ರ ಅಂತ. ಈಗ ಅಂದರೆ ಈಗಲೂ ನಡೀತಾ ಇದೆ, ಜನಗಳದೇ ಪಾಪ ಬಂದಾಗ ಸರ್ವರ್ ಇಲ್ಲ ಅನ್ನೋದು, ಅವರ ತಕ್ಷಣ ಡೈರೆಕ್ಟಾಗಿ ತಿಳ್ಕೊಳ್ಳೋದೇ ಹಂಗೆ. ಮೊದಲು ಸೈನ್ ಹಾಕೊಂಡು ಕೊಟ್ಬಿಡ್ತಿದ್ರು, ಬರೀವಿ ತಗೊಂಡು ಹೋಗ್ಬಿಡಿವಿ. ಮತ್ತೆ ಇನ್ನೊಂದೇನು ಗೊತ್ತಾ ಸರ್, ಟೌನ್ ಹಳ್ಳಿಗಳವ್ರು ಬಂದಾಗ ಆ ಥರ ಸಮಸ್ಯೆ ಎದುರಾಯ್ತೆ. ಈ ಟೌನ್ ಅವ್ರು ಬಂದಿದ್ದಾಗ ಅಚ್ಚುಕಟ್ಟಾಗಿ ಅದು ಇದಾಗುತ್ತೆ ನೋಡಿ. ಏನಾಗುತ್ತೆ ಹೇಳ್ತೀನಿ, ಟೌನ್ ಅಲ್ಲಿ ಹೆಂಗೆ ಅಂದ್ರೆ ಜನ ಅಲ್ಲಿ ಇದಾರ ಇಲ್ವಾ ಕೇಳ್ಕೊಂಡು ಬಂದ್ಬಿಡ್ತಾರೆ ಸರ್ವರ್ ಫಾಸ್ಟ್ ಇದೆ ಅಂತ. ಹಳ್ಳಿರಿಗೆ ನಾವು ನ್ಯೂಸ್ ಮುಟ್ಸಕ್ ಆಗಲ್ಲ, ಬನ್ನಿ ಈ ನಿಮಿಷದಲ್ಲಿ ಹೇಳಿರ್ತೀವಿ ಸರ್ವರ್ ಇದೆ ಬನ್ನಿ ಸರ್ ಅಂತ ನಿಮ್ಗೆ ತಮಗೆ ಒಂದು 10 ನಿಮಿಷ ಮಾಡ್ತೀನಿ, ಅದು ನಿಮಗೆ ತಲುಪಿ ಬರೋದ್ರೊಳಗೆ ಸರ್ವರ್ ಹೋಗಿರುತ್ತೆ. ಇದು ಸಮಸ್ಯೆ ಸರ್, ಕರೆಕ್ಟ್. ಇದು ಸಮಸ್ಯೆ, ಏನು ಮಾಡುವಾಗಿಲ್ಲ. ಆಕ್ಚುಲಿ ಸರ್ಕಾರ ಕೇಳಿದ್ರಲ್ಲ, ಕೊಡೋದಿಲ್ವಲ್ಲ ನೀವು, ಈ ತರ ರೋಫ್ ಬೇರೆ. ಮತ್ತೆ ಇನ್ನೊಂದು ಏನಂದ್ರೆ, ನಾವು ಹೆಚ್ಚುವರಿಯಾಗಿ ಅಧ್ಯಕ್ಷ ಹೇಳ್ತಾರೆ ಸಂಜೆ ಅವ್ರಿಗೆ ಕೊಡ್ರಪ್ಪ ಅತ್ಲಾಗಿ, ಏನಕ್ಕೆ ನೀವು ಲೇಟ್ ಮಾಡ್ಕೊಂಡ್ರೆ ಬೇಗ ಬಾಗ್ಲಾಕಬೇಡಿ, ರೈತರಿಗೆ ತಲುಪಲಿ ಅಂತ. ನಾವು ಇಲ್ಲಿ ಕಾಡನೆ ಸಮಸ್ಯೆ ಇದ್ರೂ 7-7:15 ಕಾದ್ರೂ ಜನ ಬರೋದಿಲ್ಲ ಸರ್ ನೋಡಿ. ಅದೇ ಬೆಳಗ್ಗೆ 8 ಗಂಟೆಗೆ ಬಂದು ಕಾದ್ರೂ 10 ಗಂಟೆವರೆಗೆ 5-6 ಜನ, ಖಾಲಿ 5-6 ಜನ ಪಡಿತರ ತಗೊಳ್ತಾರೆ. 10 ಗಂಟೆ ಮೇಲೆ ಎಲ್ಲ ಕಡೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಆಗ ಸರ್ವರ್ ಡೌನ್ ಆಗುತ್ತೆ, ನಮಗೂ ಸಿಗಲ್ಲ ಅವ್ರಿಗೂ ಸಿಗ್ತಾರಲ್ಲ, ಜನ ಮಾತ್ರ ಕ್ಯೂ ನಿಂತ್ಕೊತಾರೆ, ಬಿಸಿಲು ಅಂತಾರೆ, ನೀವೇನು ಕಾಯಿಸ್ತೀರಾ ಅಂತಾರೆ, ಎಲ್ಲ ಥರ ಮಾಡ್ತಾರೆ. ಹಾಗಾಗಿ ಜನಗಳು ಕೋಆಪ್ರೇಟ್ ಮಾಡಿದ್ರೆ ನಾವು ಕೋಆಪ್ರೇಟ್ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತೀವಿ. ಕೆಲವೊಂದು ಟೈಮಲ್ಲಿ ಕರೋನಾದಲ್ಲೆಲ್ಲ ಏನ್ ಮಾಡಿದ್ಬಿಟ್ಟು ಏರಿಯಾ ವೈಸ್ ಆಗ್ಬಿಟ್ವಿ, ಈ ಏರಿಯಾಗಿಂತ 3 ದಿನ, ಈ ಏರಿಯಾಕ್ಕಿಂತ 3 ದಿನ, ಆಗ ಕರೆಕ್ಟಾಗಿ ವಿತರಣೆ ಆಗೋದು. ಈಗಲೂ ಇವರು 26-27 ಕಾಲದ ದಾಟಿದ ತಕ್ಷಣ ಬಂದು ಕೇಳೋದಷ್ಟು ಎಷ್ಟು ಪರ್ಸೆಂಟಿಗೆ ಹೋಗಿದ್ದೀರಪ್ಪ, ನಾವು 90% ದಾಟಿದ್ದೀವಿ ಅಂದಾಗ ಇವ್ರಿಗೊಂಥರ ಸಮಾಧಾನ ಆಗುತ್ತೆ. ಆದ್ರೂ ಸಹ ಲಾಸ್ಟಿಗೆ 5 ದಿನ ಏನು ಉಳಿಯುತ್ತೆ, ಫೋನ್ ಮಾಡಿ ಕರೆಯ ಅಂತ ಕೆಲಸ ಮಾಡ್ತೀವಿ. ಫೋನ್ ಮಾಡಿ ಕರೆದ್ರು ಬರೋದಿಲ್ಲ ಸರ್. 30ನೇ ತಾರೀಕು ಬರೋ ಅಂತವ್ರು ಇದಾರೆ, ಮತ್ತೆ ಕೆಲವೊಬ್ರು ವೆಯ್ಟ್ ಮಾಡೋರು ಇದಾರೆ. ಏನಕ್ಕೆ, ನಾನು 30ಕ್ಕೆ ಹೋದ್ರೆ ನನಗೆ ಅಕ್ಕಿ ಸಿಗುತ್ತೋ ಇಲ್ವೋ ನೋಡ್ಲಿಕ್ಕೆ ಹೋದ್ರೆ ಸೀದಾ ನಾನು ಫುಡ್ ಇನ್ಸ್ಪೆಕ್ಟರ್ ಹತ್ರ ಹೋಗ್ತೀನಿ. ಒಂದ್ ರೀತಿ ರಾಜಕಾರಣ ಅದು ಅವ್ರು ಇದಾರೆ. ಅಂತರ್ನ ನಾವು ಮಾರ್ಕ್ ಮಾಡಿ ಒಂದ್ 7 ಜನಕ್ಕೆ ಅಂತರ್ಗೆ ರೇಷನ್ ತೆಗೆದು ಇಟ್ಬಿಟ್ಟಿರ್ತೀವಿ. ಅರ್ಥ ಮಾಡ್ಕೊಳ್ಳೋಂಥವ್ರಿಗೆ ಹೇಳ್ತೀವಿ, ಇಂದ ಕಾಯ್ತಾ ಇದಾರಲ್ಲ ನಮ್ಮಿಂದ ಕಿತ್ಕೋಬೇಕು, ನಮ್ಮಿಂದ ಬೇರೆಯವ್ರಿಗೆ ಕೊಡಿಸ್ಬೇಕು ಅಂತ ಅಂತರ್ಗೆ ಇಟ್ಬಿಟ್ಟು ಅವ್ರಿಗೆ ಕೊಟ್ಟು ಬಾಕಿನ ಆಮೇಲೆ ಅವ್ರಿಗೆ ಚೀಟಿ ಕೊಡ್ತೀವಿ. ನೋಡಪ್ಪ ಬರೋ ತಿಂಗಳು ಬಂದು ತಗೋ, ಆ ರೀತಿ ಮಾಡ್ತೀವಿ. ಕೆಲವೊಂದು ಸಮಯದಲ್ಲಿ ಸರ್ವರ್ ಚೆನ್ನಾಗಿದ್ದಾಗ ರೇಷನ್ ಬಂದಿಲ್ಲ ಅಂದ್ರೂ ಹೆಬ್ಬೆಟ್ ತಗೊಂಡು ಅವ್ರಿಗೆ ಚೀಟಿ ಕೊಟ್ಟಿರ್ತೀವಿ. ಇದು ಒಂದು ಒಳ್ಳೆ ವಿಚಾರ ಸರ್. ಇದು ತಗೊಳ್ಳಿ, ಚೀಟಿ ಇಟ್ಕೊಳ್ಳಿ, ಚೀಟಿ ಹಾಳು ಮಾಡ್ಕೋಬೇಡಿ, ರೇಷನ್ ಇದು ಬಂದ ದಾಸ್ತಾನು ಬಂದಾಗ ಬಂದು ತಗೊಂಡು ಹೋಗಿ ಸೀಲ್ ಹೊಡೆದು ಸೈನ್ ಹಾಕಿರ್ತೀವಿ, ಸೈನ್ ಹಾಕಿ ಚೀಟಿ ಕೊಟ್ಟಿರ್ತೀವಿ. ನಮ್ಮ ಸಹಕಾರಿ ಸಂಘ ಸೀಲ್ ಹೊಡೆದ್ಬಿಟ್ಟು ಸೈನ್ ಹಾಕಿ ಚೀಟಿ ಕೊಟ್ಟಿರ್ತೀವಿ. ಅದರಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ ಸರ್. ಇದುವರೆಗೂ ಅಕ್ಕಪಕ್ಕದವರೆಲ್ಲ ಬಂದು ನೀವು ದುಡ್ಡು ತಗೊಳ್ತಿಲ್ಲ, ದುಡ್ಡು ತಗೊಳ್ಳಿ, ನಮಗೆ ಹಿಂಸೆ ಮಾಡ್ತಾರೆ, ನಾವು ಹೆಬ್ಬೆಟ್ಟಿಗೆ ನೆಟ್ ಹಾಕಿಸ್ಕೊಳ್ಳೋಕ್ಕೆಲ್ಲ ದುಡ್ಡು ತಗೊಳ್ತೀವಿ, ನೀವು ಅದನ್ನು ವ್ಯವಸ್ಥೆ ಮಾಡ್ಕೊಳ್ಳಿ, 20 ರೂಪಾಯಿ ತಗೊಳ್ಳಿ ಒಂದು ಕಾರ್ಡಿಗೆ, ಸೀಮೆಣ್ಣೆ 35 ರೂಪಾಯಿಗೆ ಮಾರಬೇಡಿ, 50ಕ್ಕೆ ಮಾರಿ, ನಾವು ಒಂದು ಸ್ವಲ್ಪ ಉಳಿತೀವಿ, ನೀವು ಸಂಘಕ್ಕೆ ದುಡ್ಡು ಮಾಡ್ಕೊಳ್ಳಿ, ಹಾಗೆ ಹೀಗೆ ಅಂತೆಲ್ಲ ನಮ್ಮ ಅಂಗಡಿಗಳಿದೆಲ್ಲ ಅವರು ನಮ್ಮ ಇದ ಮಾಡ್ತಾರೆ, ನಿಮ್ಮ ದಸಿಂದ ನಮಗೆಲ್ಲ ತೊಂದರೆ ಅಂತ ಒಂದು ಅವಕಾಶ ಕೊಟ್ಟಿಲ್ಲ. ಅದೇ ರೀತಿ ಇಲ್ಲಿ ಏನು ಸರ್ವಿಸ್ ಸಿಗ್ತಾ ಇರೋದ್ರಿಂದ ಅಕ್ಕಪಕ್ಕದ ಹಳ್ಳಿಯವರು ನಮ್ಗೆ 62 ಜನ ಅವ್ರ ಅಂಗಡಿ ಬಿಟ್ಟು ನಮ್ಮ ಅಂಗಡಿಗೆ ಅವ್ರ ಕಾರ್ಡ್ನ ತಗೊಂಡು ಸೇರಿಸ್ಕೊಂಡಿದ್ದಾರೆ. ಅವರಿಗೆ ಮನೆ ಬಾಗ್ಲು ಸರ್ ಅದು. ಇಲ್ಲಿಂದ 100 ಮೀಟರ್ ಹೋದ್ರೆ ಅವ್ರಿಗೆ ನ್ಯಾಯಬೆಲೆ ಅಂಗಡಿ, ಬಟ್ ಅವ್ರು 7 ಕಿಲೋಮೀಟರ್ ಬರ್ತಾರೆ ಇಲ್ಲಿ ನೋಡಿ. ಏನು ಅಂದ್ರೆ ನೀವು ತಿಂಗಳಿಡೀ ಕೊಡ್ತೀರಾ, ಮತ್ತೆ ನಿಮ್ಮ ಹತ್ರ ಬಂದಾಗ ನಮಗೆ ಸಿಗುತ್ತೆ ಅನ್ನೋ ಧೈರ್ಯ ಇದೆ. ಹಾಗಾಗಿ ನಾವು ನಮಗೆ 7 ಕಿಲೋಮೀಟರ್ ಆದ್ರೂ ಪರವಾಗಿಲ್ಲ, ಆನೆಗಲಾಟೆ ಇದ್ರೂ ಪರವಾಗಿಲ್ಲ, ಇಲ್ಲಿ 62 ಜನ ನಮ್ಮ ಏನು ಊರಿನವ್ರು ಬಿಟ್ಟು ಅವ್ರು ಕೂಡ ಇಲ್ಲಿ ಬಂದು ಸೇರ್ತಾರೆ. ಅವ್ರಿಗೆ ನ್ಯಾಯಬೆಲೆ ಅಂಗಡಿಗಳಿದ್ದಾವೆ ಅಲ್ಲೇ ಪಕ್ಕದಲ್ಲಿದ್ರು ಕೂಡ 100 ಮೀಟರ್ ಮನೆಯಿಂದ 7 ಕಿಲೋಮೀಟರ್ ಇದ್ರೂ ಬರ್ತಾರೆ. ಎಸ್, ಅದು ಆನೆಸ್ಟಿ ಸರ್. ಏಕೆಂತಂದ್ರೆ ಕೊಡ್ತ ಗ್ಯಾರಂಟಿ ಅಂತ ಅಷ್ಟೇ, ಗ್ಯಾರಂಟಿ ಅಪ್ಪ ಒಂದೆರಡು ಡೇಟಾ ಸಿಗುತ್ತೆ ನನಗೆ ಇಲ್ಲಿ, ಆ ಗ್ಯಾರಂಟಿ ಮೇಲೆ ಬರ್ತಕ್ಕಂಥದ್ದು. ನಿಜವಾಗ್ಲೂ ಒಂದೊಳ್ಳೆ ಸರ್ವಿಸ್ ಕೊಡ್ತಾ ಇದ್ರೆ ಅದು ಆಟೋಮೆಟಿಕ್ ಆಗಿ ನಡೆಯುತ್ತೆ ಸರ್. ಯಾಕಂದ್ರೆ ಕೋಆಪರೇಟಿವ್ ಬ್ಯಾಂಕ್ ಅಂದ್ರೆ ಅದು ನೀವು ಹೇಳಿದಾಗೆ ಹಣವನ್ನೇ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಫೈನಾನ್ಸ್ ಮಾಡ್ಬಿಡ್ಬೋದು. ಕೋಆಪರೇಟಿವ್ ಬ್ಯಾಂಕ್ ಮಾಡಬೇಕಾಗಿಲ್ಲ, ಅಲ್ಲಿ ಲಾಭ ಒಂದೇ ನಮಗೆ ಉದ್ದೇಶನಪ್ಪ ಅಂದ್ರೆ ಫೈನಾನ್ಸ್ ಓಕೆ. ಇದಕ್ಕಿಂತ ಸ್ವಲ್ಪ ಸಹಕಾರ ಸಂಘದಲ್ಲಿ ಲಾಭನೂ ನೋಡ್ಬೇಕಾಗ್ತದೆ, ನೋಡ್ಬೇಕು. ಲಾಭ ಇಲ್ಲದೆ ಇದ್ರೆ ವರ್ಕರ್ಸ್ ಮೇಂಟೈನ್ ಮಾಡಕ್ ಸಾಧ್ಯ ಇಲ್ಲ. ಏನು ಅದು ಇನ್ಕಮ್ ನೋಡ್ಬೇಕಾಗ್ತದೆ, ನಾವು ಸಂದರ್ಭ ತಕ್ಕ ಮಾಡ್ಬೇಕಾಗ್ತದೆ. ಹೌದು. ಸುಮ್ಮನೆ ಎಲ್ಲನೂ ರೈತರು ಸುಲಿಯೋದು ಆಗಲ್ಲ. ಹೌದು, ರೈತರು ಇರದೇ ರೈತರು ಎಲ್ಲದಕ್ಕೂ ಸಿಕ್ಕದು ಒಬ್ಬರೇ ಸುಲಿಯಕ್ಕೆ ಖಂಡಿತ ಪ್ರಪಂಚದಲ್ಲಿ. ಹೌದು, ರೈತ ಒಬ್ಬನೇ ಸಿಕ್ಕದು. ಒಬ್ಬ ಫ್ಯಾಕ್ಟ್ರಿ ಒಂದು ಪಿನ್ ತಯಾರು ಮಾಡ್ತಾನೆ, ಇಷ್ಟು ಅಂತ MRP ಮಾಡ್ತಾನೆ,
ಅದೇ ರೈತ ಫಿಕ್ಸ್ ಮಾಡಂಗಿಲ್ಲ, ಅವನು ಏನು ತಗೊಳ್ತಾರೆ ಆ ರೇಟಿಗೆ ಕೊಟ್ಟು ಹೋಗ್ಬೇಕು ಮನೆಗೆ. ನೋಡಿ ಆ ಪರಿಸ್ಥಿತಿ ಇದೆ ರೈತರಂದು. ಹೌದು, ಅಲ್ಲ ಇದು ಬದಲಾಗಬೇಕು ಸರ್, ನಿಜವಾಗ್ಲೂ ಬದಲಾಗಬೇಕು. ಈಗ ನಾವು ಸ್ಟಾರ್ಟಿಂಗ್ ಎಲ್ಲ ಕಾಫಿ ಒಳ್ಳೆ ರೇಟ್ ಇದೆ ಅಂತ ನನ್ನ ಯುರೋಪ್ ಕೊಲಿಗೊಬ್ರು ಇದ್ದಾರೆ, ಅವ್ರ ತೋಟ ಇದೆ, ಒಳ್ಳೆ ರೇಟ್ ಇದೆ ಮನೆ ಅಂತ ಲಾಸ್ಟ್ಗೆ ನಾನು ಇಟ್ಕೊಂಡು ತಪ್ಪು ಮಾಡಿದೆ ಅನ್ನೋ ಸ್ಥಿತಿಗೆ ಬಂದ್ರು. ಅವ್ರು ಇನ್ನೂ ಪಾಪ ಸೆಲ್ ಮಾಡಿಲ್ಲ, ಹೇಳ್ತಿರ್ತಾರೆ ಇಟ್ಕೊಂಡು ತಪ್ಪು ಮಾಡಿಸ್ತೀವಿ ಅಂತ. ಹಾಗೆ ಏನಂದ್ರೆ ರೈತರಿಗೆ ಏನು ಸಿಗ್ತಾ ಇಲ್ಲ, ಒಂದು ಮಾರಾಟ ಮಾಡಿದವ್ರಿಗೂ ಏನು ಸಿಗ್ತಾರೆ, ಇದು ಮಧ್ಯದಲ್ಲಿ ಏನು ವರ್ತಕರು ಇದಾರಲ್ಲ ಅವರಿಗೆ ಅನುಭವಿಸ್ತಾ ಇರೋದು. ನೀವು ಯಾವುದೇ ಒಂದು ವಿಷಯಕ್ಕೆ ಹೋದ್ರೂ ಮಧ್ಯದಲ್ಲಿ ಇರೋದು ಅನುಭವಿಸ್ತಾ ಇರೋದು. ನೋಡಿ ಸರ್, ಜಪಾನ್ ದೇಶದಲ್ಲಿ ಸಹಕಾರ ಸಂಘದಂಗೆ ನಮ್ಮಲ್ಲಿ ಇಂಡಿಯಾದಲ್ಲಿ ನಡೆಯಲ್ಲ. ಅಲ್ಲೇನು ಪ್ರತಿ ಸಹಕಾರ ಸಂಘದಲ್ಲೂ ಏನು ರೈತ ಬೆಳಿತಾನೆ ಅವ್ರದೇ ವ್ಯಾನ್ ಕಳಿಸ್ತಾರೆ, ಕ್ಲೀನ್ ಮಾಡ್ತಾನೆ, ತಗೊಂಡೋಗಿ ಹಾಕ್ತಾನೆ. ಕರೆಕ್ಟ್. ಏನು ಬೆಳೆದಿದ್ದೆಲ್ಲ ಪೂರ್ತಿ ಅವ್ನು ಸಹಕಾರ ಸಂಘಕ್ಕೆ ಹಾಕ್ಬೇಕು. ಎಷ್ಟೂರಲ್ಲಿ ಏನು ರೇಟಿಗೆ ವ್ಯಾಪಾರ ಮಾಡ್ತಾರೆ, ಅಕ್ಕಿನ ರಾಗಿನೋ ಏನು ಕೊಡ್ತೀವಿ ಅದೇ ರೇಟ್ ಬೆಂಗಳೂರಲ್ಲೂ ಕೊಡ್ಬೇಕು ಅವರು. ನೋಡಿ ಎಷ್ಟು ನಿಜವಾಗ್ಲೂ ಇಬ್ಬರಿಗೂ ಲಾಭ ಇದರಿಂದ. ಮತ್ತೆ ಎಲ್ಲ ಸಹಕಾರ ಸಂಘದ್ದು ಸೇರಿಸಿ ರೈತರಿಗೆ ಅವರು ಲಾಭಾಂಶ ಹಾಕ್ತಾರೆ, ಲಾಭಾಂಶ ಕೊಡ್ತಾರೆ ಪೂರ್ತಿ. ನೋಡಿ ನಿಜವಾಗ್ಲೂ ಎಲ್ಲದಲ್ಲೂ ಒಂದೇ ರೇಟು. ಬೆಂಗಳೂರಲ್ಲಿ ಏನು ರೇಟು, ಆಗ ಈ ಕಳಸಂತೆ ಅವೆಲ್ಲ ನಡೆಯಕ್ಕೆ ಸಾಧ್ಯವೇ ಇಲ್ಲ. ಕರೆಕ್ಟ್ ಸರ್, ನಿಜವಾಗ್ಲೂ ಈ ರೀತಿ ಮಾಡ್ಬೇಕು. ನಿಜವಾಗ್ಲೂ ಇದೊಂದು ಒಳ್ಳೆ ಇದು ನಮ್ಮ ರಾಜಕಾರಣಿಗಳು ಮಾಡಲ್ಲ ಬಿಡಿ, ಸಾಧ್ಯ ಅಲ್ಲ. ಇದು ಇನ್ನು 50 ವರ್ಷ ಬೇಕಾ ಗೊತ್ತಿಲ್ಲ, ಆದ್ರೂ ದೇಶ ಏನಾಗ್ತದೋ ಗೊತ್ತಿಲ್ಲ. ಹೌದು, ಯಾಕೆಂತಂದ್ರೆ ಇಲ್ಲಿ ಉದ್ಯಮಿಗಳ ಇದರಲ್ಲಿ ನಮ್ಮ ರಾಜಕಾರಣಿಗಳು ಇದು ಇರ್ತಕ್ಕಂಥದ್ದು. ಎಲ್ಲ ಉದ್ಯಮಿಗಳು ಅವರೇ ಆಗಿರ್ತಾರೆ. ಸೊ ಅವರೇ ಯಾಕೆ ನಷ್ಟ ಮಾಡ್ಕೋತಾರೆ ರೈತರಿಗೆ ಲಾಭ ಕೊಟ್ಟು? ಇಲ್ಲಿ ಬೀಜ ಉತ್ಪಾದನೆಯಿಂದ ಸ್ಟಾರ್ಟ್ ಆಗುತ್ತೆ ರೈತರಿಗೆ ಮೋಸ ಮಾಡ್ಲಿಕ್ಕೆ. ಅಲ್ಲಿಂದ ಸ್ಟಾರ್ಟ್ ಆದ್ರೆ ಲಾಸ್ಟ್ ಅವನು ಅದನ್ನ ಮಾರೋವರೆಗೂ ಮೋಸನೇ. ಬೀಜ ಕೊಡ್ಬೇಕಾದ್ರೆ ಮೋಸ ಮಾಡ್ತಾರೆ. ಎರಡನೇದು ಅಲ್ಲಿ ಬಂದು ವ್ಯಾಪಾರ ಮಾಡೋದು ಮೋಸ ಮಾಡ್ತಾರೆ. ಆ ಬೀಜಗಳು ರೈತನಿಗೂ ಸಿಕ್ಕಲ್ಲ ಸರ್, ಅದು ದುಡ್ಡು ಸಿಕ್ಕಲ್ಲ, ಆ ಥರ ಮಾಡ್ತಾರೆ. ನಿಜವಾಗ್ಲೂ ಸರ್, ನಿಜವಾಗ್ಲೂ ಮಾತ್ರ ಏನಾಗಿದೆ ಅಂದ್ರೆ, ಈಗ ಆಯ್ತಪ್ಪ ಬೇಡ ಅವ್ನು ರೈತಕ್ಕೆ ಸಿಗ್ತಾ ಇಲ್ಲ, ಲಾಸ್ ಅಲ್ಲ ಅವನೇ, ಅಟ್ಲೀಸ್ಟ್ ಕೊಟ್ಟದ್ನ ಬೆಳೆದು ಕೊಡ್ತಾನೆ ರೈತ ಗ್ರೇಟು. ತಿನ್ನೋರಿಗೆ ಯಾವ್ದು ಲಾಭ ಇದೆಯಾ? ಇಲ್ಲ, ಅವರಿಗೂ ನಷ್ಟನೇ ಫೈನಲಿ. ನೀವು ಹೇಳಿದಾಗೆ ಮಧ್ಯವರ್ತಿಗಳು ಇದರಲ್ಲಿ ಲಾಭವನ್ನು ಮಾಡ್ತಾ ಇದ್ದಾರೆ ಸರ್. ಏನು ಮಾಡುವಂತಿಲ್ಲ, ಬಟ್ ಅದು ಅಷ್ಟು ದೊಡ್ಡ ವಿಷಯ ಆಗ್ತದೆ. ಆನ್ಲೈನ್ ಮಾರ್ಕೆಟ್ ತಂದರು, ಅದು ತಂದು ಎಷ್ಟು ಸ್ಪೀಡ್ ಆಗ್ತದ್ರು ಅಷ್ಟೇ ಸ್ಪೀಡಾಗಿ ಮುಚ್ಚಾಕಿದ್ರು ಆನ್ಲೈನ್ ಮಾರ್ಕೆಟ್ನ. ಇಲ್ಲಾಂದರೆ ಆನ್ಲೈನ್ ಎಲ್ಲಿ ಅವ್ನು ಬೇಕಾದರೂ, ಇಲ್ಲಿ ಸಾಮಾನ್ಯ ಎಸ್ನೂರು ರೈತ ಇಲ್ಲಿ ಕೂತ್ಕೊಂಡು ಗುಜರಾತಿಗೆ ಮಾಡ್ಬೋದಿತ್ತು ಅಥವಾ ಆಂಧ್ರ ಪ್ರದೇಶಕ್ಕೆ ಮಾಡ್ಬೋದಿತ್ತು. ಬಟ್ ಈಗ ಅದನ್ನೇನಾಯಿತು, ಯಾವಾಗ ಆ ಥರ ಆಯಿತು ರೈತಂಗೆ ನೇರವಾಗಿ ಸಿಗುತ್ತೆ ಅಂತ ಮಧ್ಯವರ್ತಿಗಳ ಇದಕ್ಕೆ ಮಣಿದು ಅದನ್ನು ಮುಚ್ಚಾಕಿದ್ರು ಆ ವೆಬ್ಸೈಟ್ನ. ಏನು ಮಾಡುವಂತಿಲ್ಲ ಸರ್. ನಂತರ ಇನ್ನೊಂದೇನಂತಂದರೆ, ಇಲ್ಲಿ ಬ್ಯಾಂಕ್ಗಳಲ್ಲಿ ಸಿಬ್ಬಂದಿಗಳು ತುಂಬ ಇಂಪಾರ್ಟೆಂಟ್. ಯಾಕೆಂತಂದರೆ ನೀವು 24/7 ಅಂತ ಕರಿತೇವೆ ನಾವು ಅವ್ರನ್ನ. ಏಕೆ ನೀವು ರಾಷ್ಟ್ರೀಕೃತ ಬ್ಯಾಂಕ್ ಅವ್ರು ನೋಡಿ 3:30 ಲಾಸ್ಟ್, ಒಂದು ಸೆಕೆಂಡ್ ಲೇಟ್ ಆದರೂ ಕೂಡ ಅವರು ಅಲ್ಲಿ ನಿಂತುದನ್ನು ಹೊರಗಡೆ ಕಳಿಸ್ಬಿಟ್ಟು ಲಾಕ್ ಮಾಡ್ತಾರೆ. ಬಟ್ ನಮ್ಮ ಕೋಆಪರೇಟಿವ್ ಬ್ಯಾಂಕ್ ಆಗಲ್ಲ. ಅವರು ಎಲ್ಲೋ ಗೊತ್ತಿರ್ತಾರೆ, ನೀವು ಕಾಲ್ ಮಾಡಿ ಹೇಳ್ತಾರೆ, ಅಣ್ಣ ನಾನು ಸಾಲ ಕಟ್ಟಬೇಕು ಇದಾರ ಬ್ಯಾಂಕಲ್ಲಿ ಅಂತ. ನೀವು ನೋಡಪ್ಪ ಅಲ್ಲಿ ಸಾಲ ಕೊಟ್ಟಕ್ಕೆ ಬರ್ತಿದ್ದಾನೆ, ನೀವು ವೆಯ್ಟ್ ಮಾಡ್ತಾಳೆ 7-8 ಗಂಟೆವರೆಗೂ ವೆಯ್ಟ್ ಮಾಡ್ತಾರೆ ರಾತ್ರಿ ಬೇಕಾದರೆ. ಆದರೆ ಅವರ ಸವಲತ್ತು ನಮ್ಮ ಈ ಕೋಆಪರೇಟಿವ್ ಬ್ಯಾಂಕ್ ಸಿಬ್ಬಂದಿಗಳ ಸವಲತ್ತಿಗೆ ಅಂತ ನೋಡಿದಾಗ ತುಂಬ ವ್ಯತ್ಯಾಸ. ಅವ್ರಿಗೆ ಸಿಗುವಷ್ಟು ಸವಲತ್ತು ಇವ್ರಿಗೆ ಸಿಗಲ್ಲ, ಅವ್ರಿಗೆ ಕೊಡುವಷ್ಟು ವೇತನವನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಭಾರಿ ಕಡಿಮೆ ಸರ್ ಸಂಬಳ ಖಂಡಿತ ಸಿಗಲ್ಲ. ನೀವಂತಲ್ಲ, ಇಡೀ ಕೋಆಪರೇಟಿವ್ ಬ್ಯಾಂಕೇ ಹಾಗೆ ನಾನು ತಿಳಿದಾಗೆ ಜೀವನಕ್ಕೆ ಆಗಲ್ಲ. ನಾವು ಕೊಡ್ತಾ ಇರೋ ಸಂಬಳ ಅವ್ರ ಜೀವನನೇ ಮಾಡಕ್ ಕಷ್ಟ. ನೋಡಿ 10,000 12,000 ಕೊಡ್ತೀವಿ ಸರ್, ಏನ್ ಮಾಡ್ಲಿಕ್ಕೆ ಆಗ್ತದೆ? 12,000 ಏನ್ ಸಿಗುತ್ತೆ ಸರ್? ಈಗ ಏನು ಸಿಗುತ್ತೆ? ಸಾಧ್ಯನೇ ಇಲ್ಲ ಜೀವನ ಮಾಡಲಿಕ್ಕೆ. ಮಕ್ಕಳು ಫೀಸ್ ಕಟ್ಟಲಿಕ್ಕೆ ಆಗಲ್ಲ. ಒಳ್ಳೆ ಶಾಲೆಗೆ ಹೋಗ್ತೀನಿ ಅಂದರೆ ಫೀಸ್ ಕಟ್ಟಲಿಕ್ಕೂ ಆಗಲ್ಲ. ಹೇಗೆ ಸರ್? ಇನ್ನೇನೆಲ್ಲ ಇದೆ, ಯಾವೆಲ್ಲ ಸವಲತ್ತು ಕೊಡ್ತಿದ್ದೀರಾ? ಯಾಕೆ ನಾನು ಹೇಳಿದ್ದು, ನೀವು ಸಂಬಳವನ್ನು ಲಾಭಕ್ಕಿಂತ ಜಾಸ್ತಿ ಕೊಡಿ ಅಂತ ಹೇಳಲಿಕ್ಕಾಗಲ್ಲ, ನೀವು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಲಾಭಾಂಶ ಏನಿದೆ ಅದ್ರ ಮೇಲೆ ಅವರಿಗೆ ಸಂಬಳವನ್ನು ಕೊಡ್ತಾ ಹೋಗಬೇಕು. ಆದರೆ ಕೊನೆಗೂ ಗೌರವಯುತವಾಗಿ ಜೀವನ ಮಾಡಲಿಕ್ಕೆ ಒಂದು ಬೇಕಲ್ಲ. ನೋಡಪ್ಪ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನೆಮ್ಮದಿಯಾಗಿ ಕೂತ್ಕೊಂಡು ಕೆಲಸ ಮಾಡಬೇಕು. ಕುತ್ಕೊಂಡಲ್ಲಿ ಅಯ್ಯೋ ಮಗು ಫೀಸ್ ಕಟ್ಟಿಲ್ಲ, ಮತ್ತೆ ಮಾರ್ಕೆಟಿಗೆ ದುಡ್ಡು ಕೊಟ್ಟಿಲ್ಲ, ಈ ಎಲ್ಲ ಚಿಂತೆಗಳು ಕಾಡ್ಲಿಕ್ಕೆ ಸ್ಟಾರ್ಟ್ ಆಗಬಾರ್ದು. ಇನ್ಯಾತನೋ ಸಾಲ ಇಸ್ಕೊಂಡಿದ್ದೆ ಲಾಸ್ಟ್ ಮಂತು, ಅದನ್ನು ರಿಟರ್ನ್ ಮಾಡಿಲ್ಲ, ಇವೆಲ್ಲ ಆಗಬಾರ್ದು. ಸೊ ಅಷ್ಟು ಗೌರವಯುತವಾಗಿ ಜೀವನ ಮಾಡ್ಲಿಕ್ಕೆ ಒಂದು ವೇತನವನ್ನು ಕೊಡ್ತಿದ್ದೀರಾ, ಅದನ್ನ ಹೇಳಿ ಸಾಕು ಸರ್. ಸ್ಟಾರ್ಟಿಂಗಲ್ಲಿ 10,000 ರೂಪಾಯಿ ಸಂಬಳ ಕೊಡ್ತೀವಿ ತಗೊಂಡು ಅಷ್ಟರಲ್ಲಿ ಸ್ಟಾರ್ಟಿಂಗಲ್ಲಿ. ಆಮೇಲೆ ನಂತರ ಪ್ರತಿ ವರ್ಷದಲ್ಲಿ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಇಷ್ಟು ಪರ್ಸೆಂಟೇಜ್ ಅಂತ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ. ಮತ್ತೆ ಅವ್ರಿಗೆ ಹೇಳ್ತಲೇ ಇರ್ತೀವಿ, ಲಾಭಾಂಶ ಜಾಸ್ತಿ ಬಂದರೆ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ, ದಯವಿಟ್ಟು ನೀವು ಸಹಕರಿಸಿ. ನಿಮಗೆ ಸಂಬಳ ಜಾಸ್ತಿ ಬೇಕು ಅಂದ್ರೆ ಎಲ್ಲರೂ ದುಡಿಯೋದು ಕಲ್ತ್ಕೊಳ್ಳಿ ಸಹಕಾರ ಸಂಘದಲ್ಲಿ. ಇದು ನಾವು ಹೇಳೋದು ಒಂದು ಅವರಿಗೆ ಕಿವಿ ಮಾತು. ಈ ಥರ ಕಿವಿ ಮಾತು ಹೇಳ್ತೀವಿ. ಮತ್ತು ರೈತರಿಗೂ ಅಷ್ಟೇ, ಏನೋ ಸಮಯದಲ್ಲಿ 7 ಗಂಟೆಗೆ ಬಂದು ರೈತ ನಾನು ಗೊಬ್ಬರ ಹಾಕಬೇಕು ತಗೊಂಡು ಹೋಗ್ಬೇಕು, ಬೆಳಗ್ಗೆ ನನಗೆ ಅನುಕೂಲ ಇಲ್ಲ, ಬೆಳಗ್ಗೆ 7 ಗಂಟೆ ಬರ್ತೀನಿ, ತೋಟದಲ್ಲಿ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂದರೆ 7 ಗಂಟೆಗೂ ಕೊಡ್ತೀವಿ ಗೊಬ್ಬರ. ನೋಡಿ ಅದು ಅವ್ರು ಕರೆಸಿ, ನೋಡಪ್ಪ ನಾಳೆ ಅವರೆಲ್ಲ ಗೊಬ್ಬರ ಬೇಕಂತ ಒಂದು 4-5 ಜನಕ್ಕೆ ಅಂತಂದು ಸಿಒ ಹೇಳಿ ಅವನೊಬ್ಬ ಗೊಬ್ಬರ ಕೊಡೋರಿಗೆ ಬರೋಕ್ಕೆ ಹೇಳ್ಕೊಂಡು ಗೊಬ್ಬರನೂ ಆ ಥರ ಕೊಡ್ತೀವಿ. ಯಾರೋ ಕೆಲವರು ತಲೆಲ್ಲ ಮಾತಾಡ್ತಾರೆ, ಏನು ಮಾಡೋಕ್ಕಾಗಲ್ಲ, 10 ಗಂಟೆಗೆ ಬಂದು
ನಾನು ಬಂದ ತಕ್ಷಣ ಗೊಬ್ಬರ ಬೇಕು ಅಂತಾರೆ. ಬಂದ ತಕ್ಷಣ ಒಬ್ರಿಗೆ ಸಹ 4 ಮೂಟೆ ಗೊಬ್ಬರ ಕೊಡೋಕ್ಕೆ ಒಬ್ಬ ಎಂಪ್ಲಾಯೀಸ್ ಅಲ್ಲಿವರೆಗೆ ಹೋದ್ರೆ ನಮ್ಮ ಗೋಡನ್ಗೆ ಬೇರೆನೋ ಇಲ್ಲಿಗೆ ಬಂದು ಕಾಯ್ತಾನೆ ಬೇರೆ ಕೆಲಸಕ್ಕೆ. ಹೌದು, ಅಲ್ಲ ಅದನ್ನೆಲ್ಲ ಅವರು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ 7 ಗಂಟೆಗೆ ನೀವು ಕೊಡ್ತೀರಾ ಅಂದಾಗ ಅವ್ರು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಹೌದಪ್ಪ ನಾನು ಸ್ವಲ್ಪ ಅವರು ಹಿಂದಿನ ದಿವಸ ಹೇಳಲ್ಲ, ನಾಳೆ ನಾವು ಇಷ್ಟೊತ್ತಿಗೆ ಬರ್ತೀವಿ ಗೊಬ್ಬರ ಕೊಡ್ತೀರಾ ಅಂತ ಕೇಳ್ಕೊಳಲ್ಲ. ಕೇಳ್ಕೊಂಡ್ರು ನಾವು ಆ ಥರ ಒಬ್ಲೇಸ್ ಮಾಡಿ ಅದಕ್ಕೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅಲ್ಲ ಅದು ಕೂಡ ಅವರು ಸಾಕರಿಸಬೇಕಾಗ್ತದೆ. ಏಕೆಂದ್ರೆ ಇದ್ದಿದ್ದಾಗಿ ಬಂದು ಇಲ್ಲೇನೋ ಬ್ಯುಸಿ ಇರ್ತಾರೆ, ಬೇರೆ ಇನ್ನೇನೋ ಸಿಬ್ಬಂದಿಗಳಲ್ಲಿ ಪಡಿತರ ಕೊಡೋದು ಮತ್ತೊಂದು ಇರ್ತಾರೆ. ಅಕ್ಕಿ ಬಂದಾಗ ಅಕ್ಕಿ ಬಂದ ಟೈಮಲ್ಲಿ ಮತ್ತೆ ನಮ್ಮ ದಿನಸಿ ಸಾಮಾನ್ಯ ವ್ಯಾಪಾರ ಆಗುವಾಗ ಯಾರು ಒಂದು 4-5 ಜನ ಒಟ್ಟಿಗೆ ಸಾಮಾನ್ಯ ಬಂದ್ರೆ ಏಜೆನ್ಸಿಗೆ, ಆಗ ನಾವು ಗೊಬ್ಬರ ಕೊಡೋಕ್ಕಾಗಲ್ಲ. ಇದು ನಮ್ಗೆ ಅರ್ಜೆಂಟ್ ಖರ್ಚಾಗುತ್ತೆ ಏಜೆನ್ಸಿನೂ. ಅದು ಆಗಬೇಕು, ಅದು ಆಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅಡ್ಜಸ್ಟ್ ಮಾಡ್ಕೊಳಲ್ಲ. ಅಟ್ಲೀಸ್ಟ್ ಒಂದು ಮೊದಲೇ ಹೇಳ್ಬೇಕು, ನೋಡಿ ಸರ್ ನನಗೆ ಗೊಬ್ಬರ ಬೇಕು, ನಾಳೆ ನಾನು ಬರ್ತೀನಿ, ಇಷ್ಟು ಗಂಟೆಗೆ ಬರ್ತೀನಿ ನಾನು. ಈಗಿನ ರೈತರು ಹೇಗಿದ್ದಾರೆ ಅಂದ್ರೆ ಸರ್, ಒಂದು ಮನೆ ಹತ್ರ ಗೊಬ್ಬರ ಉಟ್ಕೊಂಡ್ರೆ ಮುಂದ್ಗಡೆ ಮನೆ ಕೊಳೆ ಹತ್ತೇನೋ ಲೆಕ್ಕದಲ್ಲಿದ್ದಾರೆ. ಇದು ಸಮಸ್ಯೆ, ಇದು ಸಮಸ್ಯೆ. ರೈತ ಈ ತರ ಕೋಆಪರೇಟಿವ್ ಸೀದಾ ವ್ಯಾನ್ಗೆ ಹಾಕಿದ್ರೆ ಸೀದಾ ತೋಟಕ್ಕೆ ಹೋಗ್ಬೇಕಂತ ಗೊಬ್ಬರ ಮನೇಲಿ ಇಟ್ಕೊಳಂಗಿಲ್ಲ ಅವರು. ಜನ ಹುಡುಕಿ ಜನ ತೋಟಕ್ಕೆ ಬಿಟ್ಟು ಆಮೇಲೆ ಬಂದು ವೆಹಿಕಲ್ ತಗೊಂಡು ಸೀದಾ ಬಂದ ತಕ್ಷಣ ಜನ ಅಲ್ಲಿ ಬಿಟ್ಟು ಬಂದಿದ್ದೀನಿ ಮರ ಗೊಬ್ಬರ ವೇಸ್ಟ್ ಆಗುತ್ತೆ ಮರ, ಬಾ ಮರ ಕೊಡು ಮರ ಬೇಗ ಅಂತೇಳಿ. ಇದು ಸರಿಯಾದ ಕ್ರಮ ಅಲ್ಲ. ಯಾಕೆಂದ್ರೆ ಅಂದ್ರೆ ಇದ್ರ ಮೇಲೆ ಕೋಆಪರೇಟಿವ್ ಮೇಲೆ ಮಾತ್ರ. ಹೌದು, ಪ್ರೈವೇಟ್ ಹತ್ರ ಆ ಥರ ಮಾತಾಡೋದು ನಡೀತಾ ಇರೋದು. ಹೌದು.